ಅವಳೊಲವಿನ ಬಿಸಿಗೆ ಕರಗಿದ ಅಹಂಕಾರ. ಕೋಪದಿಂದ ಮಗ್ಗಲು ತಿರುಗಿ ಮಲಗಿದ ಸ್ನೇಹಾಳನ್ನ ದಿಢೀರನೆ ತನ್ನತ್ತ ಎಳೆದುಕೊಂಡು ವಿಕ್ರಮ್ ಅವಳನ್ನ ರಭಸವಾಗಿ ಬೆಕ್ಕೆ ಅದುಮಿ ಹಿಡಿದ. ಆ ನಿಶ್ಶಬ್ದ ಕೋಣೆಯಲ್ಲಿ ಇಬ್ಬರ ಬಿಸಿ ಉಸಿರುಗಳು ಒಂದಾಗುತ್ತಿದ್ದವು. ನನಗೆ ರೊಮ್ಯಾನ್ಸ್ ಬರಲ್ಲ ಅಂದೆಲ್ವಾ ಎಂದು ಕಿವಿಯಲ್ಲಿ ಪಿಸುಗುಟ್ಟುತ್ತಾ ಅವಳ ಕುತ್ತಿಗೆಯ ಬಳಿ ತನ್ನ ಬಿಸಿ ಉಸಿರು ತುಟಿಗಳೊಂದಿದ. ಸ್ನೇಹಾಳ ಇಡೀ ಮೈ ಮೇಲೆಲ್ಲ ವಿದ್ಯುತ್ ಸಂಚರಿಸಿದಂತಾಯಿತು. ಯಾವತ್ತು ಅಹಂಕಾರದಿಂದ ಮೆರೆಯುತ್ತಿದ್ದ ಆ ಗಂಡಸಿನ ಕಣ್ಣಲ್ಲಿ ಇಂದು ತಡೆಯಲಾರದ ಪ್ರೀತಿ ಮತ್ತು ಮೋಹದ ನಶೆಯಿತ್ತು. ಅವಳ ನಡುಗುವ ತುಟಿಗಳನ್ನು ತನ್ನ ತುಟಿಗಳಿಂದ ಸಂಪೂರ್ಣವಾಗಿ ಆವರಿಸಿಕೊಳ್ಳುತ್ತಿದ್ದಂತೆ ಆ ಕತ್ತಲ ರಾತ್ರಿಯ ರಹಸ್ಯಗಳು ಬಿಚ್ಚಿಕೊಳ್ಳತೊಡಗಿದ್ದವು. ಆ ಬೆಚ್ಚಗಿನ ಮಾದಕ ರಾತ್ರಿಯಲ್ಲಿ ಮುಂದೆ ನಡೆದಿದ್ದೇನು? ಉಸಿರು ಬಿಗಿ ಹಿಡಿಯುವಂತೆ ಮಾಡುವ ಈ ರೋಮಾಂಚನಕಾರಿ ಕಥೆಯನ್ನು ಪೂರ್ತಿಯಾಗಿ ಕೇಳಲು ಈಗಲೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮ ಜೊತೆ ಇರಿ. ಹಾಗಿದ್ದರೆ ಕತೆ ಶುರು ಮಾಡೋಣವೇ? ಇವತ್ತು ಅವಳಿಗೆ ಕಾಲೇಜ್ಗೆ ಹೋಗೋದು ತುಂಬ ತಡವಾಗಿ ಬಿಟ್ಟಿತ್ತು. ಗಡಿಬಿಡಿಯಲ್ಲಿ ಹೆಜ್ಜೆ ಹಾಕುತ್ತಾ ಯೂನಿವರ್ಸಿಟಿ ಒಳಗೆ ಓಡಿ ಬಂದವಳೆ ಬೇಗ ಬೇಗ ತನ್ನ ಡಿಪಾರ್ಟ್ಮೆಂಟ್ ಕಡೆ ಓಡಿ ಹೋದ್ಲು. ಕ್ಲಾಸ್ ರೂಮ್ ಬಾಗಿಲು ಹತ್ತಿರ ಬಂದು ನೋಡಿದರೆ ಎದುರುಗಡೆ ವಿಕ್ರಮ್ ತನ್ನ ಖಡಕ್ ಪರ್ಸನಾಲಿಟಿಯಲ್ಲಿ ನಿಂತುಕೊಂಡು ಲೆಕ್ಚರರ್ ಕೊಡುತ್ತಿದ್ದ. ಅವನನ್ನು ನೋಡುತ್ತೇ ತಡ ಸ್ನೇಹಾಳ ಕಣ್ಣಲ್ಲಿ ಒಂದು ರೀತಿಯ ಬೇರೆನೇ ಮೆರುಗು ಬಂತು. ಬಾಗಿಲ ಹತ್ತಿರಾನೇ ನಿಂತು ಒಂದೆರಡು ಸೆಕೆಂಡ್ ಉಸಿರು ತೆಗೆದುಕೊಂಡು ಸರ್ ಒಳಗಡೆ ಬರಲಾ ಅಂತ ಪರ್ಮಿಷನ್ ಕೇಳಿದ್ಲು. ಅವಳ ಧ್ವನಿ ಕೇಳಿ ವಿಕ್ರಮ್ ತಿರುಗಿ ನೋಡಿದ. ಆಮೇಲೆ ಬರೀ ತಲೆ ಅಲ್ಲಾಡಿಸಿ ಒಳಗಡೆ ಬಾ ಅನ್ನೋ ಥರ ಸನ್ನೆ ಮಾಡಿದ. ಸ್ನೇಹ ಮೆಲ್ಲನೆ ಒಳಗಡೆ ಬಂದು ತನ್ನ ಸೀಟ್ನಲ್ಲಿ ಕುಳಿತು ಒಂದೇ ಸಮನೆ ಹೊಡೆದುಕೊಳ್ಳುತ್ತಿದ್ದ ಹೃದಯವನ್ನ ಹಿಡಿದುಕೊಂಡು ವಿಕ್ರಮ್ನನ್ನೇ ದಿಟ್ಟಿಸಿ ನೋಡೋಕೆ ಶುರು ಮಾಡಿದ್ಲು. ವಿಕ್ರಮ್ ಮಾತ್ರ ಯಾವುದೋ ಪಾಠದಲ್ಲಿ ಮುಳುಗಿ ಹೋಗಿದ್ದ. ಸ್ನೇಹಾಳ ಗಮನ ಮುರಿದಿದ್ದೇ ವಿಕ್ರಮ್ ನೇರವಾಗಿ ಅವಳ ಮುಖದ ಎದುರು ಬಂದು ನಿಂತುಕೊಂಡು ನಿನ್ನ ಪ್ರೆಸೆಂಟೇಷನ್ ಎಲ್ಲಿದೆ ಸ್ನೇಹ ಅಂತ ಕೇಳಿದಾಗ ಸ್ನೇಹ ಒಂದೇ ಸಮನೆ ಗಾಬರಿಯಾಗಿ ಅಯ್ಯೋ ಸಾರಿ ಸರ್ ನಾನು ರೆಡಿನೇ ಮಾಡಿಲ್ಲ ಅಂದ್ಲು. ವಿಕ್ರಮ್ ಹಣೆಗೆ ಹಾಕಿಕೊಂಡು ಯಾಕೆ ಮೇಡಮ್ ಪ್ರೆಸೆಂಟೇಷನ್ ಯಾಕೆ ರೆಡಿ ಮಾಡಿಲ್ಲ ಅಂತ ಕಾರಣ ತಿಳಿಸೋಕೆ ಇಷ್ಟಪಡ್ತೀರಾ ಅಂತ ತುಂಬ ಗಂಭೀರವಾಗಿ ಕೇಳಿದ. ವಿಕ್ರಮ್ ಕೋಪ ನೋಡಿ ಸ್ನೇಹಾಗೆ ಒಳಗೊಳಗೆ ಸಿಟ್ಟು ಬಂತು. ನೀವು ನಿಮ್ಮ ಬೆಸ್ಟ್ ಫ್ರೆಂಡ್ ಹತ್ತಿರ ಸ್ವಲ್ಪ ವಿಚಾರಿಸಿದರೆ ಗೊತ್ತಾಗ್ತಿತ್ತು. ವಿಷಯ ಏನಂದರೆ ಇತ್ತೀಚೆಗೆ ನಮ್ಮ ಮನೆಯಲ್ಲಿ ನನಗೆ ಮದುವೆ ಮಾಡೋಕೆ ಮಾತುಕತೆ ನಡೆಸಿದ್ದಾರೆ. ಅದಕ್ಕೆ ತಲೆಯಲ್ಲಿ ತುಂಬ ಯೋಚನೆ ಇತ್ತು. ಪ್ರೆಸೆಂಟೇಷನ್ ವಿಷಯನೇ ಮರೆತೇ ಹೋಯಿತು ಅಂತ ನಾಟಕ ಮಾಡುತ್ತಾ ತನ್ನ ದುಃಖದ ಕತೆ ಹೇಳಿದ್ಲು. ವಿಕ್ರಮ್ಗೆ ಮೊದಲಿಗೆ ಆಶ್ಚರ್ಯ ಆಯಿತು. ಆಮೇಲೆ ಶಾಕ್ ಮಾಡ್ತಾ ಅವಳನ್ನೇ ದಿಟ್ಟಿಸಿ ನೋಡ್ದ. ಏನು ಮಾಡ್ತಿದ್ದು? ಮದುವೆ ಮಾತು ನಡೆಸ್ತಿದೆ ಅಂತ ಪಾಠ ಪ್ರೆಸೆಂಟೇಷನ್ ಎಲ್ಲ ಮರೆತು ಬಿಡೋದಾ ಅಂತ ಇಡೀ ಕ್ಲಾಸ್ ನಗು ತಡೆದುಕೊಳ್ಳೋಕೆ ಆಗದೇ ನಗೋಕೆ ಶುರು ಮಾಡ್ತು. ವಿಕ್ರಮ್ ಇಡೀ ಕ್ಲಾಸ್ಗೆ ಒಂದು ಗಂಭೀರ ಲುಕ್ ಕೊಟ್ಟಿದ್ದೇ ತಡ ಎಲ್ಲರ ನಗು ಗಪ್ ಚುಪ್ಪಾಯಿತು. ಹೇಳು, ಇದು ಪ್ರೆಸೆಂಟೇಷನ್ ಮರೆಯೋಷ್ಟು ದೊಡ್ಡ ವಿಷಯನಾ ಅಂತ ವಿಕ್ರಮ್ ಇನ್ನೂ ಅವಳ ತಲೆಯ ಮೇಲೆಯೇ ನಿಂತು ಉತ್ತರ ಕೇಳುತ್ತಿದ್ದ. ಏನು ಹೇಳಿ ಸರ್, ನಾನು ಪ್ರೀತಿಸ್ತಿರೋ ಹುಡುಗ ಎಷ್ಟು ಹಠಮಾರಿ ಅಹಂಕಾರಿ ಅಂದರೆ ಅವನ ತಲೆಗೆ ಒಂದು ಏಟು ಕೊಡಬೇಕು ಅನಿಸ್ತದೆ. ನಾನು ಅವನನ್ನು ಪ್ರೀತಿಸ್ತೀನಿ ಅಂತ ಅವನಿಗೆ ಗೊತ್ತಿದ್ದು ಮದುವೆ ಆಗ್ತಿಲ್ಲ. ಈಗ ಮನೆಯಲ್ಲಿ ನಮ್ಮ ಅಜ್ಜಿ ನಾ ಹೇಳಿದ ಹುಡುಗನನ್ನೇ ಮದುವೆ ಆಗಬೇಕು ಅಂತ ಹಠ ಹಿಡಿದಿದ್ದಾರೆ ಅಂದ್ಲು. ನನಗಂತೂ ಸಾಕಾಗಿ ಹೋಗಿದೆ. ನಮ್ಮ ಸಮಾಜದಲ್ಲಿ ಹೆಣ್ಣು ಮಕ್ಕಳು ಯಾಕೆ ಇಷ್ಟೊಂದು ತ್ಯಾಗ ಮಾಡಬೇಕು? ಹುಡುಗರು ಯಾಕೆ ಅವರ ಪ್ರೀತಿಯನ್ನು ಗಂಭೀರವಾಗಿ ತೆಗೆದುಕೊಳ್ಳಲ್ಲ ಅಂತ ವಿಕ್ರಮ್ಗೆ ಚುಚ್ಚೋ ಥರ ನೋಡುತ್ತಾ ಕೇಳ್ತಿದ್ಲು. ಕ್ಲಾಸ್ನಲ್ಲಿ ಮತ್ತೆ ಜೋರು ನಗುವಿನ ಅಲೆ ಎದ್ದಿತ್ತು. ಸ್ನೇಹ, ನಿನ್ನ ಲವ್ ಸ್ಟೋರಿ ಮುಗ್ದಿದ್ರೆ ಸ್ವಲ್ಪ ಕ್ಲಾಸ್ ಕಡೆ ಗಮನ ಕೊಡು. ಇಲ್ಲಿ ನಿನ್ನ ಕಲಿಯೋಕೆ ಬಂದಿರೋದು ಸ್ವಂತ ವಿಚಾರಗಳನ್ನು ಚರ್ಚೆ ಮಾಡೋಕಲ್ಲ. ನಾಳೆ ನಿನ್ನ ಪ್ರೆಸೆಂಟೇಷನ್ ರೆಡಿ ಇಲ್ಲ ಅಂದರೆ ನನ್ನ ಕ್ಲಾಸ್ಗೆ ಬರೋ ಅಗತ್ಯವೇ ಇಲ್ಲ ಅಂತ ಎಚ್ಚರಿಕೆ ಕೊಟ್ಟು ಡಯಾಸ್ ಹತ್ತಿರ ಹೋಗಿ ತನ್ನ ಫೋನ್ ತೆಗೆದುಕೊಂಡು ಕ್ಲಾಸ್ನಿಂದ ಹೊರಟ. ಅವನು ಹೋದ ಮೇಲೆ ಸ್ನೇಹ ಮುಖ ಸೊಟ್ಟಗೆ ಮಾಡಿಕೊಂಡು ಅಯ್ಯೋ ದೇವರೇ, ಇಂತಹ ರೊಮ್ಯಾನ್ಸ್ ಇಲ್ಲದ ಅಹಂಕಾರಿ ನನ್ನ ಹಣೆ ಬರದಲ್ಲಿ ಬರಿಬೇಕಾ? ಸರಿ ಬಿಡು, ಎಷ್ಟು ಹಠಮಾರಿಯಾಗಿದ್ರು ಮದುವೆಗೆ ಹಾಂ ಅಂದರೆ ಸಾಕಪ್ಪ ಅಂತ ರೋಹಿತ್ ಕೂಡ ಎಂಥ ಅಣ್ಣನೂ ಏನು ತನ್ನ ಬೆಸ್ಟ್ ಫ್ರೆಂಡ್ಗೆ ಒಪ್ಪಿಸೋಕ್ಕೆ ಆಗ್ತಿಲ್ಲ ಅಂತ ಬಡ್ಕೊಳ್ತಾ ಇದ್ಲು. ಕ್ಲಾಸ್ನಿಂದ ಹೊರಗೆ ಬಂದ ವಿಕ್ರಮ್ ಮುಖದಲ್ಲಿ ಇನ್ನೂ ಕೋಪ ಎದ್ದು ಕಾಣಿಸ್ತಿತ್ತು. ಸ್ನೇಹ ಮದುವೆ ಫಿಕ್ಸ್ ಆಗ್ತಿದೆ. ರೋಹಿತ್ ನನಗೆ ವಿಷಯನೇ ಹೇಳಿಲ್ವಲ್ಲ, ಇವತ್ತು ಅವನ ಕತೆ ಮುಗಿಸ್ತೀನಿ ಅಂದುಕೊಂಡ. ಯೂನಿವರ್ಸಿಟಿಯಲ್ಲಿ ಅವನ ಲೆಕ್ಚರರ್ ಮುಗಿದಿದ್ದರಿಂದ ನೇರವಾಗಿ ತನ್ನ ಕಂಪನಿ ಆಫೀಸ್ಗೆ ಹೊರಟ. 28 ವರ್ಷದ ವಿಕ್ರಮ್ ಸಿಕ್ಕಾಪಟ್ಟೆ ಹ್ಯಾಂಡ್ಸಮ್ ಹಾಗೂ ಗಂಭೀರ ವ್ಯಕ್ತಿ.
ತೀಕ್ಷ್ಣವಾದ ಕಣ್ಣುಗಳು, ಲೈಟ್ ಗಡ್ಡ, 6 ಅಡಿ ಎತ್ತರದ ಕಟ್ಟುಮಸ್ತಾದ ದೇಹ. ನೋಡಿದರೆ ಯಾವ ಹುಡುಗಿಯಾದರೂ ಬಿದ್ದು ಹೋಗ್ತಿದ್ರು. ಇನ್ನೊಂದೆಡೆ 27 ವರ್ಷದ ರೋಹಿತ್ ಕೂಡ ಕಡಿಮೆ ಇರಲಿಲ್ಲ. ಕಣ್ಣುಗಳಲ್ಲಿ ಮುಗ್ಧತೆ ತುಂಬಿರ್ತಿತ್ತು. ರೋಹಿತ್ ವಿಕ್ರಮ್ನ ಬಿಸ್ನೆಸ್ ಪಾರ್ಟ್ನರ್ ಮಗ. ಇಬ್ಬರು ಚಿಕ್ಕಂದಿನಿಂದಲೇ ಜೀವದ ಗೆಳೆಯರು. ಒಂದೇ ಶಾಲೆ, ಒಂದೇ ಕಾಲೇಜು. ಈಗ ಒಟ್ಟಿಗೆ ಬಿಸ್ನೆಸ್ ನೋಡಿಕೊಳ್ಳುತ್ತಿದ್ದಾರೆ. ಇಬ್ಬರ ದೋಸ್ತಿ ಎಷ್ಟಿತ್ತೆಂದರೆ ಒಬ್ಬರನ್ನ ಬಿಟ್ಟು ಒಬ್ಬರು ಇರೋಕೆ ಆಗ್ತಿರ್ಲಿಲ್ಲ. ಸ್ನೇಹ ಬೇರೆ ಯಾರೂ ಅಲ್ಲ, ರೋಹಿತ್ನ ತಂಗಿ. ಚಿಕ್ಕಂದಿನಿಂದಲೇ ತಾತ ತೀರಿಕೊಂಡ ಅಜ್ಜಿ ಇಡೀ ಕುಟುಂಬವನ್ನು ನಿಭಾಯಿಸುತ್ತಿದ್ದರು. ಮನೆಯಲ್ಲಿ ಎಲ್ಲರೂ ಅಜ್ಜಿಯ ಮಾತಿಗೆ ತುಂಬ ಗೌರವ ಕೊಡುತ್ತಿದ್ದರು. ಇನ್ನು 22 ವರ್ಷದ ಸ್ನೇಹ ತುಂಬ ಚುರುಕಾದ ತುಂಟ ಹುಡುಗಿ. ಚಿಕ್ಕಂದಿನಿಂದ ವಿಕ್ರಮ್ ಮನೆಗೆ ಬಂದು ಹೋಗುವುದನ್ನು ನೋಡುತ್ತಾ ಬೆಳೆದವಳು. ವಿಕ್ರಮ್ ಕೂಡ ಅವಳ ನಖರಗಳನ್ನೆಲ್ಲ ಸಹಿಸಿಕೊಳ್ಳುತ್ತಿದ್ದ. ಆದರೆ ದೊಡ್ಡವರಾಗ್ತಾ ವಿಕ್ರಮ್ ನಡವಳಿಕೆ ಬದಲಾಯಿತು. ಈಗ ಮುಖದಲ್ಲಿ ಅಹಂಕಾರ, ಕೋಪನೇ ಇರ್ತಿತ್ತು. ಸ್ನೇಹಾಗೆ ವಿಕ್ರಮ್ ಮೇಲೆ ಯಾವಾಗ ಪ್ರೀತಿ ಆಯಿತೋ ಅವಳಿಗೆ ಗೊತ್ತೇ ಇಲ್ಲ. ವಿಕ್ರಮ್ ವಾರಕ್ಕೆ 2 ದಿನ ಕ್ಲಾಸ್ ತಗೊತಾನೆ ಅನ್ನೋ ಒಂದೇ ಕಾರಣಕ್ಕೆ ಅವಳು ಯೂನಿವರ್ಸಿಟಿಗೆ ಬರ್ತಿದ್ಲು. ಸ್ನೇಹ ತನ್ನನ್ನು ಪ್ರೀತಿಸ್ತಿರೋದು ವಿಕ್ರಮ್ಗೆ ಗೊತ್ತಿತ್ತು. ಆದರೆ ರೋಹಿತ್, ನೀನು ಸ್ನೇಹಾಳನ್ನು ಯಾಕೆ ಮದುವೆ ಆಗಬಾರದು ಅಂದಾಗಲೆಲ್ಲ, ನಾನು ಸ್ನೇಹಾಳನ್ನು ಪ್ರೀತಿಸ್ತಿಲ್ಲ, ಪ್ರೀತಿಸದೆ ಮದುವೆ ಹೇಗೆ ಆಗಲಿ, ಅವಳು ನಿನ್ನ ತಂಗಿ, ನೀನೇ ನೋಡ್ಕೊ ಅಂತಿದ್ದ. ಕಳೆದ ವಾರ ಅಜ್ಜಿ ಸ್ನೇಹಾಳನ್ನು ತನ್ನ ಸ್ನೇಹಿತ ಮೊಮ್ಮಗ ರಾಜೇಶ್ಗೆ ಕೊಟ್ಟು ಮದುವೆ ಮಾಡೋಕೆ ನಿರ್ಧರಿಸಿದ್ದರು. ಸ್ನೇಹ ವಿಕ್ರಮ್ನನ್ನೇ ಪ್ರೀತಿಸೋದು ಅಂತ ರೋಹಿತ್ಗೆ ಗೊತ್ತಿತ್ತು. ಆದರೆ ವಿಕ್ರಮ್ ಮಾತ್ರ ನನಗೆ ಅವಳ ಮೇಲೆ ಇಂಟ್ರೆಸ್ಟ್ ಇಲ್ಲ ಅಂತ ಹಠ ಹಿಡಿದಿದ್ದ. ವಿಕ್ರಮ್ ಕುಟುಂಬ ವಿಷಯಕ್ಕೆ ಬಂದರೆ ಅವನಿಗೆ ಕಾವ್ಯ ಅನ್ನೋ ತಂಗಿ ಇದ್ದಳು. ಅವನಿಗಿಂತ 8 ವರ್ಷ ಚಿಕ್ಕವಳು. ಅವಳಿಗೆ 2 ವರ್ಷ ಇರುವಾಗಲೇ ಕಾರು ಅಪಘಾತದಲ್ಲಿ ತಂದೆ ತಾಯಿ ಇಬ್ಬರು ತೀರಿಕೊಂಡರು. ಆ ಘಟನೆಯಿಂದ ವಿಕ್ರಮ್ಗೆ ದೊಡ್ಡ ಆಘಾತವಾಗಿತ್ತು. ಅಜ್ಜಿಯೇ ಇಬ್ಬರನ್ನ ಬೆಳೆಸಿದ್ದು. ಆಮೇಲೆ ಮಾವ ಬಂದು ಕಾವ್ಯಳನ್ನು ಲಂಡನ್ಗೆ ಕರೆದುಕೊಂಡು ಹೋದರು. ಯಾಕೆಂದರೆ ಅವರಿಗೆ ಮಕ್ಕಳಿರಲಿಲ್ಲ. ವಿಕ್ರಮ್ನನ್ನು ಕರೆದಿದ್ದರು. ಆದರೆ ಅವನು, ಇದು ನನ್ನ ಅಪ್ಪ ಅಮ್ಮನ ಮನೆ, ಇದನ್ನು ಬಿಟ್ಟು ಎಲ್ಲೂ ಬರಲ್ಲ ಅಂತ ನಿರಾಕರಿಸಿದ್ದ. ತಂಗಿ ತನ್ನನ್ನು ಬಿಟ್ಟು ಹೋದಳು ಎಂಬ ಬೇಸರ ವಿಕ್ರಮ್ಗೆ ಇಂದಿಗೂ ಇತ್ತು. ಕಾವ್ಯಾಗ ಈಗ 20 ವರ್ಷ. ಲಂಡನ್ನಲ್ಲಿ ಓದಿದ್ದಾಳೆ. ಹೋಗಿ 10 ವರ್ಷ ಆಯಿತು. ಮರಳಿ ಬಂದೇ ಇಲ್ಲ. ಫೋನ್ನಲ್ಲಿ ಮಾತನಾಡಿದ್ರು. ಇಬ್ಬರ ಮಧ್ಯೆ ಒಂದು ಹೇಳಿಕೊಳ್ಳಲಾಗದ ದೂರು ಇತ್ತು. ವಿಕ್ರಮ್ ಆಫೀಸ್ ಕ್ಯಾಬಿನ್ನಲ್ಲಿ ಕೂತಿದ್ದಾಗ ರೋಹಿತ್ ಒಳಗಡೆ ಬಂದ. ಏನು ವಿಕ್ರಮ್ ಸಾಹೇಬ್ರೆ, ಆಫೀಸ್ ನೆನಪಾಯ್ತಾ ಅಂತ ತಮಾಷೆ ಮಾಡಿದ. ನನಗೆ ನೆನಪಾಯಿತು, ಆದರೆ ಸ್ನೇಹ ಮದುವೆ ಫಿಕ್ಸ್ ಆಗಿತ್ತಿದ್ರು ನನಗೆ ಹೇಳಿಲ್ವಲ್ಲ, ನಾನು ಅಷ್ಟು ಪರಕೀಯನಾಗಿ ಬಿಟ್ನಾ ಅಂದ ವಿಕ್ರಮ್. ರೋಹಿತ್ ನಕ್ಕು. ನಿನಗೆ ಹೇಳಿ ಏನು ಪ್ರಯೋಜನ, ನೀನೇನು ಮದುವೆ ಆಗ್ತೀಯಾ ಅಂದ. ಸಾಕು ನಿಲ್ಲಿಸು ರೋಹಿತ್, ಅದೇ ವಿಷಯ. ನನಗೆ ಅವಳನ್ನು ಮದುವೆ ಆಗೋಕ್ಕೆ ಇಷ್ಟ ಇಲ್ಲ ಅಂದ ವಿಕ್ರಮ್. ಅವಳು ನಿನ್ನನ್ನು ತುಂಬ ಪ್ರೀತಿಸಿದ್ದಾಳೆ ವಿಕ್ರಮ್, ಅವಳ ಹೃದಯ ಒಡೆದು ಹೋಗುತ್ತದೆ ಅಂದ ರೋಹಿತ್. ಯಾಕೋ ಒಪ್ಕೋಬಾರ್ದು. ಅಜ್ಜಿ ಖುಷಿಯಿಂದ ಅವಳ ಕೈಯನ್ನು ನಿನ್ನ ಕೈಯಲ್ಲಿ ಕೊಡ್ತಾರೆ. ನನಗಿಂತ ಹೆಚ್ಚು ಅವಳು ನಿನ್ನನ್ನೇ ಇಷ್ಟಪಡ್ತಾಳೆ ಅಂತ ರೋಹಿತ್ ಗಂಭೀರವಾಗಿ ಹೇಳಿದ. ಆದರೆ ವಿಕ್ರಮ್ ಮುಖದಲ್ಲಿ ಯಾವುದೇ ಭಾವನೆ ಇರಲಿಲ್ಲ. ಮದುವೆ ಯಾವತ್ತು ಅಂತ ಶಾಂತವಾಗಿ ಕೇಳಿದ. ರೋಹಿತ್ಗೆ ಮೂಡ್ ಆಫ್ ಆಯಿತು. ಎಂತಹ ಮನುಷ್ಯನು ನೀನು, ನನ್ನ ತಂಗಿ ಮದುವೆ ನೀನು ಬರೋದು ಬೇಡ, ಹೋಗಿಲ್ಲಿಂದ. ನಿನ್ನ ಮುಂದೆ ಭಾವನೆಗಳ ಬಗ್ಗೆ ಮಾತನಾಡೋದು ಒಂದೇ, ತಲೆ ತೆಗೆದುಕೊಂಡು ಹೋಗಿ ಗೋಡೆಗೆ ಚಚ್ಚಿಕೊಳ್ಳುವುದು ಒಂದೇ. ಅವಳು ಬೇರೆಯವನನ್ನು ಕೈ ಹಿಡಿದಾಗ ನಿನ್ನ ಎದೆ ಉರಿಯಲ್ವಾ ಅಂದ ವಿಕ್ರಮ್ ಮೇಜಿನ ಮೇಲೆ ಗುದ್ದಿ. ಬೊಗಳಬೇಡ ನನ್ನ ಮುಂದೆ ಅಂದ. ಯಾಕೆ, ನಿಜ ಗೊತ್ತಾಗಿ ಕೋಪ ಬರ್ತಿದ್ಯಾ? ಮುಂದಿನ ವಾರವೇ ಮದುವೆ ದಿನಾಂಕ ಫಿಕ್ಸ್ ಆಗ್ತದೆ, ಬಾ, ನಿನ್ನ ಕಣ್ಣಾರೆ ಅವಳು ಬೇರೆಯವನ ಜೊತೆ ಹೋಗೋದನ್ನು ನೋಡು ಅಂತ ರೋಹಿತ್ ಕೋಪದಿಂದ ಅಂದು ಹೊರಟು ಹೋದ. ಅವನು ಹೋದ ಮೇಲೂ ವಿಕ್ರಮ್ ಮುಖದಲ್ಲಿ ಬದಲಾವಣೆ ಇರಲಿಲ್ಲ. ಸ್ನೇಹ ಹೇಳಿದ್ದು ಸರಿ, ನಿಜಕ್ಕೂ ಅಹಂಕಾರನೇ ಇವನು ಅಂದುಕೊಂಡ ರೋಹಿತ್. ಅತ್ತ ಬೆಂಗಳೂರಿನ ದೊಡ್ಡ ಬಂಗಲೆಯ ಬಾಲ್ಕನಿಯಲ್ಲಿ ನಿಂತಿದ್ದ ಸ್ನೇಹಾಳ ಕಣ್ಣಲ್ಲಿ ನೀರಿತ್ತು. ನಿನ್ನ ಫ್ರೆಂಡ್ ಎಷ್ಟು ಕೆಟ್ಟವನು ರೋಹಿತ್, ಅವನಿಗೆ ನನ್ನ ಫೀಲಿಂಗ್ಸ್ನ ಬೆಲೆನೇ ಇಲ್ಲ. ಯಾಕೆ ಅಷ್ಟು ಕಲ್ಲು ಮನಸ್ಸು, ಅವನನ್ನು ಗೋಡೆಗೆ ಹಾಕಿ ಮುಚ್ಚಿಬಿಡಬೇಕು ಅನಿಸ್ತಿದೆ ಅಂತ ಅಳ್ತಾ ಹೇಳಿದ್ಲು. ರೋಹಿತ್, ಎಲ್ಲ ಸರಿ ಹೋಗುತ್ತದೆ ತಂಗಿ, ಬೇಸರ ಮಾಡಿಕೋಬೇಡ ಅಂದ. ಏನು ಸರಿ ಹೋಗುತ್ತೆ, ಅವನು ಮದುವೆಗೆ ಅತಿಥಿಯಾಗಿ ಬರ್ತಾನಂತೆ, ನನಗಂತೂ ತುಂಬ ಕೋಪ ಬರ್ತಿದೆ ಅಂದ್ಲು ಸ್ನೇಹ. ರೋಹಿತ್, ಯೋಚಿಸು, ನಾವು ಒಂದು ರಿಸ್ಕ್ ತಗೋಬೇಕು. ಸ್ನೇಹ, ನೀನು ರಾಜೇಶ್ ಜೊತೆ ಮದುವೆ ಆಗೋಕ್ಕೆ ಹಾ ಅನ್ನು ಅಂದ ಸ್ನೇಹ ಗಾಬರಿಯಾಗಿ. ನಾನು ಬೇರೆಯವರನ್ನ ಮದುವೆ ಆದರೆ ಖುಷಿಯಾಗಿರಲ್ಲ ರೋಹಿತ್ ಅಂದ್ಲು. ರೋಹಿತ್, ನನಗೂ ಗೊತ್ತು ನೀನು ಹ್ಞೂ ಅಂದು, ಆದರೆ ವಿಕ್ರಮ್ ಈ ಮದುವೆನ ನಡೆಯೋಕೆ ಬಿಡಲ್ಲ. ಅವನು ಏನೇ ಹೇಳಲಿ ಅವನಿಗೆ ನಿನ್ನ ಮೇಲೆ ಜೀವಾನೇ ಇದೆ. ಆದರೆ ಒಪ್ಕೊಳ್ತಿಲ್ಲ, ಅವನಿಗೆ ಹೊಟ್ಟೆ ಉರಿಸಬೇಕು.
ಮಾಡಬೇಕು. ಅವನು ತಡೆಯೋಕೆ ಆಗದೆ ತಾನೇ ಮುಂದೆ ಬಂದು ಹಾಂ ಅನ್ನುವ ಹಾಗೆ ನಾವು ಮಾಡಬೇಕು, ಇದೊಂದೇ ದಾರಿ ಇರೋದು ಅಂತ. ಸ್ನೇಹ ರೋಹಿತ್ನ ಕಣ್ಣಲ್ಲಿ ಮಿಂಚುತ್ತಿದ್ದ ಆ ತುಂಟತನವನ್ನು ನೋಡಿ ಆಶ್ಚರ್ಯದಿಂದ, ಒಂದು ವೇಳೆ ಅವನು ಆಗಲು ತನ್ನ ಮೌನ ಮುರಿಯಲಿಲ್ಲ ಅಂದರೆ ಏನು ಮಾಡೋದು ಅಣ್ಣ? ನಮ್ಮ ಈ ಪ್ಲ್ಯಾನ್ ನಮಗೆ ಉಲ್ಟಾ ಹೊಡೆದೆ ಅಂತ ಕೇಳಿದ್ಲು. ರೋಹಿತ್ ಮುಖದಲ್ಲಿ ಮೊದಲ ಬಾರಿಗೆ ಆತಂಕ ಎದ್ದು ಕಾಣಿಸಿತು. ಹಾಗಾದರೆ ನೀನು ರಾಜೇಶ್ ಜೊತೆ ಮದುವೆ ಆಗಲೇಬೇಕಾಗುತ್ತದೆ. ರಿಸ್ಕ್ ತಗೊಳ್ಳೋದನ್ನು ಬಿಟ್ಟು ನಮಗೆ ಬೇರೆ ದಾರಿನೇ ಇಲ್ಲ. ನಮ್ಮ ಅದೃಷ್ಟ ಚೆನ್ನಾಗಿದ್ದರೆ ವಿಕ್ರಮ್ ನಿನ್ನವನಾಗ್ತಾನೆ, ಇಲ್ಲ ಅಂದರೆ ನಾವು ಅಜ್ಜಿಯ ಮನಸ್ಸನ್ನು ಮುರಿಯೋಕೆ ಆಗಲ್ಲ ಅಂದ. ರೋಹಿತ್ ಹೇಳಿದ ಕೊನೆಯ ಮಾತಿಗೆ ಸ್ನೇಹ ತುಟಿ ಬಿಗಿ ಹಿಡಿದು ತನ್ನ ನೋವನ್ನು ಮುಚ್ಚಿಡಲು ಪ್ರಯತ್ನಿಸಿದಳು. ಈಗ ಅವರಿಬ್ಬರು ತಮ್ಮ ಜೀವನದ ಅತಿದೊಡ್ಡ ಆಡೋಕೆ ಹೊರಟಿದ್ದರು. ಅದು ಒಂದು ಸಣ್ಣ ಭರವಸೆಯ ಮೇಲೆ. ವಿಕ್ರಮ್ ಶಾಂತವಾಗಿದ್ದರೆ ಸ್ನೇಹ ತನ್ನ ಇಷ್ಟವಿಲ್ಲದ ರಾಜೇಶ್ನ ಜೊತೆ ಮದುವೆಯಾಗಬೇಕಿತ್ತು. ಮಾರನೇ ದಿನ ಬೆಳಗ್ಗೆನೆ ಸ್ನೇಹ ಅಜ್ಜಿಗೆ ಮದುವೆಗೆ ಒಪ್ಪಿಗೆ ಕೊಟ್ಟಾಯಿತು. ಅಜ್ಜಿಯಂತೂ ಖುಷಿಯಿಂದ ಅವಳನ್ನು ತಬ್ಬಿಕೊಂಡು ಮುದ್ದಾಡಿದರು. ಸ್ನೇಹ ಮನಸ್ಸಿಲ್ಲದೆ ತಿಂಡಿ ತಿಂದು ಕಾಲೇಜ್ಗೆ ಬಂದಳು. ಯಾಕಂದರೆ ಮುಂದಿನ ವಾರವೇ ಮದುವೆ ಎಂದು ನಿಶ್ಚಯವಾಗಿತ್ತು. ಇವತ್ತು ಅವಳು ರಜೆ ಅರ್ಜಿ ಕೊಟ್ಟು ಹೋಗೋಕೆ ಮಾತ್ರ ಬಂದಿದ್ದು. ಕ್ಲಾಸ್ಗೆ ಹೋದಾಗ ಇವತ್ತು ಲೇಟ್ ಆಗಿತ್ತು. ವಿಕ್ರಮ್ ಎಂದಿನಂತೆ ಲೆಕ್ಚರರ್ ತಗೊತಿದ್ದ. ಸ್ನೇಹ ಪರ್ಮಿಷನ್ ತಗೊಂಡು ಸೌಂಡ್ ಮಾಡದೆ ತನ್ನ ಜಾಗದಲ್ಲಿ ಕೂತಳು. ಇವತ್ತು ಅವಳು ವಿಕ್ರಮ್ ಕಡೆ ತಿರುಗಿಯೂ ನೋಡಲಿಲ್ಲ. ತನ್ನ ಜೀವನ ಎಂತಹ ಹಂತಕ್ಕೆ ಬಂದು ನಿಂತಿತ್ತು ಅಂತ ಯೋಚಿಸುತ್ತಿದ್ದಳು. ಸ್ನೇಹ, ನಿಮ್ಮ ಪ್ರೆಸೆಂಟೇಷನ್ ರೆಡಿ ಇದೆಯಾ? ದಿಢೀರನೆ ಪಕ್ಕ ಬಂದ ವಿಕ್ರಮ್ ಧ್ವನಿ ಕೇಳಿ ಅವಳಿಗೆ ಪ್ರಜ್ಞೆ ಬಂತು. ನಾನು ನಿನ್ನೆನೇ ಕೇಳ್ತಿರೋದು ಅಂತ ವಿಕ್ರಮ್ ಒತ್ತಿ ಹೇಳಿದ. ಇಲ್ಲ ಸರ್, ನಾನು ರೆಡಿ ಮಾಡಿಲ್ಲ ಅಂತ ಸ್ನೇಹ ತುಂಬ ತಣ್ಣಗೆ ಉತ್ತರ ಕೊಟ್ಟಳು. ಕಾರಣ ತಿಳಿಸ್ತೀಯಾ? ನಿನ್ನೆ ತಾನೇ ಹೇಳಿದ್ದೆ ಅಲ್ವಾ, ಪ್ರೆಸೆಂಟೇಷನ್ ರೆಡಿ ಇಲ್ಲ ಅಂದರೆ ನನ್ನ ಕ್ಲಾಸ್ಗೆ ಬರಬೇಡ ಅಂತ ಅಂದ ವಿಕ್ರಮ್. ಸ್ನೇಹ ಹಲ್ಲು ಕಡಿದುಕೊಂಡು ಅವನನ್ನು ನೋಡಿ, ನನಗಂತೂ ನಿಮ್ಮ ಕ್ಲಾಸ್ನಲ್ಲಿ ಸುಮ್ಮನೆ ಕೂರೋಕೆ ಯಾವ ಆಸೆಯೂ ಇಲ್ಲ. ಇವತ್ತು ರಜೆ ಅಪ್ಲಿಕೇಶನ್ ಕೊಡೋಕೆ ಬಂದಿದ್ದೀನಿ ಅಷ್ಟೇ. ಇದೇ ವಾರ ನನ್ನ ಮದುವೆ ಇದೆ, ನೀವು ಖಂಡಿತ ಬರಬೇಕು ಸರ್ ಅಂದು. ವಿಕ್ರಮ್ ಆಶ್ಚರ್ಯದಿಂದ ಅವಳನ್ನೇ ನೋಡುತ್ತಾ ನಿಂತ. ಆದರೆ ತಕ್ಷಣವೇ ತೆಗೆದುಕೊಂಡು ನಾರ್ಮಲ್ ಆದ. ನಿನ್ನೆ ತನಕ ಬರೀ ಮದುವೆ ಮಾತುಕತೆ ನಡೀತಿತ್ತು ಅಂದೇ, ಇವತ್ತು ದಿನಾಂಕ ಕೂಡ ಫಿಕ್ಸ್ ಆಯ್ತಾ ಅಂತ ಕೇಳಿದ. ಹೌದು ಸರ್, ಒಬ್ಬ ವ್ಯಕ್ತಿ ಸತತವಾಗಿ ನನ್ನ ಬೆಲೆ ಗ್ರಹಿಸ್ತಾ ಇಲ್ಲ ಅಂದ ಮೇಲೆ ಆ ಸ್ನೇಹಗೆ ಹುಡುಗರ ಕೊರತೆ ಇಲ್ಲ ಅಂತ ಅವನಿಗೆ ತೋರಿಸಬೇಕಾಗಿದೆ. ನನ್ನನ್ನು ತಿರಸ್ಕರಿಸೋವನಿಗೆ ನಾನು ತಿರುಗಿ ಕೂಡ ನೋಡಲ್ಲ ಅಂತ ತೋರಿಸೋಕೆ ಈ ಮದುವೆ ಆದಷ್ಟು ಬೇಗ ಮಾಡಿಕೊಳ್ಳುತ್ತಿದ್ದೀನಿ ಅಂತ ಒಂದೊಂದು ಪದವನ್ನು ವಿಕ್ರಮ್ನ ಕಣ್ಣಲ್ಲಿ ಕಣ್ಣಿಟ್ಟು ಹೇಳಿದಳು. ಅವಳ ಕಣ್ಣುಗಳಲ್ಲಿ ಕೋಪ ಮತ್ತು ಉರಿ ಎದ್ದು ಕಾಣಿಸುತ್ತಿತ್ತು. ಅಪ್ಲಿಕೇಶನ್ಗೆ ಸೈನ್ ಮಾಡಿಬಿಡಿ ಸರ್ ಅಂತ ಹಲ್ಲು ಕಡಿದು ಎದ್ದು ತನ್ನ ಬ್ಯಾಗ್ ತೆಗೆದುಕೊಂಡು ಹೊರಟು ಹೋದಳು. ವಿಕ್ರಮ್ ಅವಳನ್ನೇ ನೋಡುತ್ತಾ ನಿಂತ. ಸ್ನೇಹ ಕಾರಿಡಾರಿನಲ್ಲಿ ಹೋಗುತ್ತಾ ಕಣ್ಣೀರು ಒರೆಸಿಕೊಳ್ಳುತ್ತಿದ್ದಳು. ಅತ್ತ ರೋಹಿತ್ ತನ್ನದೇ ಆದ ಆಟಿಟ್ಯೂಡ್ ಶೈಲಿಯಲ್ಲಿ ಆಫೀಸ್ಗೆ ಬಂದ. ಎದುರಿಗೆ ತನ್ನ ಬಾಸ್ ಚೇರ್ನಲ್ಲಿ ವಿಕ್ರಮ್ ಕೂತು ಕೆಲಸ ಮಾಡುತ್ತಿದ್ದ. ರೋಹಿತ್ ಮುಖದಲ್ಲಿ ಸಣ್ಣ ನಗು ಬಂತು. ಎದುರಿನ ಚೇರ್ ಎಳೆದುಕೊಂಡು ಕುಳಿತ. ವಿಕ್ರಮ್ ಒಮ್ಮೆ ನೋಡಿ ಮತ್ತೆ ಕೆಲಸದಲ್ಲಿ ಮುಳುಗಿದ. ತಕ್ಷಣ ರೋಹಿತ್ ಟೇಬಲ್ ಮೇಲೆ ಒಂದು ಕಾರ್ಡ್ ಎಸೆದ. ವಿಕ್ರಮ್ ಗಾಬರಿಯಾಗಿ ನೋಡಿದ. ಅದು ಸ್ನೇಹ ಮತ್ತು ರಾಜೇಶ್ ಮದುವೆಯ ಆಹ್ವಾನ ಪತ್ರಿಕೆ. 4 ದಿನ ಮುಂಚೆ ಹೇಳ್ತಿದ್ದೀನಿ, ಖಂಡಿತ ಬರಬೇಕು. ಬೆಸ್ಟ್ ಫ್ರೆಂಡ್ ಇಲ್ಲದೆ ತಂಗಿ ಮದುವೆ ಹೇಗೆ ಮಾಡಲಿ ಅಂದ ರೋಹಿತ್. ವಿಕ್ರಮ್ ತಣ್ಣನೆಯ ಭಾವದಿಂದ, ನಿನ್ನಂಥ ಫ್ರೆಂಡ್ ಇರೋದಕ್ಕೆ ನಾನು ಒಂಟಿಯಾಗೇ ಇರಬಹುದು ಅಂದ. ಇನ್ನು ಕಾಲ ಮಿಂಚಿಲ್ಲ ವಿಕ್ರಮ್, ಮದುವೆಗೆ ಒಪ್ಕೋ, ಎಲ್ಲ ಸರಿ ಹೋಗುತ್ತದೆ ಅಂತ ರೋಹಿತ್ ಕೊನೆಯ ಪ್ರಯತ್ನ ಮಾಡಿದ. ಒಳ್ಳೆಯದಾಯಿತು, ಇನ್ವೈಟ್ ಮಾಡಿ, ಇಲ್ಲದಿದ್ದರೆ ಕರೆಯದೇ ಬರೋಣ ಅಂದುಕೊಂಡಿದ್ದೆ ಅಂತ ವಿಕ್ರಮ್ ಸಣ್ಣ ನಗುವಿನೊಂದಿಗೆ ಕಾರ್ಡ್ ತೆರೆದ. ರೋಹಿತ್ಗೆ ಉರಿದು ಹೋಯಿತು. ಹಾಳಾಗಿ ಹೋಗು ವಿಕ್ರಮ್, ಸ್ನೇಹ ನಿನ್ನಂಥ ಹುಚ್ಚನನ್ನು ಯಾಕೆ ಪ್ರೀತಿಸಿದ್ಲೋ ಗೊತ್ತಿಲ್ಲ. ನಿನಗೆ ಯಾರ ಭಾವನೆಯೂ ಅರ್ಥ ಆಗಲ್ಲ ಅಂತ ಬೈದು ಕ್ಯಾಬಿನ್ನಿಂದ ಹೊರಟು ಹೋದ. ರೋಹಿತ್ ಹೋದ ಮೇಲೆ ವಿಕ್ರಮ್ ಹಣೆಯ ಮೇಲೆ ಚಿಂತೆಯ ಗೆರೆಗಳು ಮೂಡಿದವು. ಯೋಚಿಸುತ್ತಾ ಮೊಬೈಲ್ ತೆಗೆದು ಒಂದು ನಂಬರ್ ಹುಡುಕಿದ. ಆದರೆ ಕಾಲ್ ಮಾಡೋಕೆ ಧೈರ್ಯ ಬರಲಿಲ್ಲ. ಮನಸ್ಸಿನ ಒಳಗೆ ಯುದ್ಧದಲ್ಲಿ ಸೋತು ಮೊಬೈಲ್ ಪಕ್ಕಕ್ಕಿಟ್ಟ. ಆದರೆ ಸ್ಕ್ರೀನ್ನಲ್ಲಿ ನನ್ನ ಕಾವ್ಯ ಎಂಬ ಹೆಸರು ಮಿಂಚುತ್ತಿತ್ತು. ಅತ್ತ ಲಂಡನ್ನಲ್ಲಿ ಕಾವ್ಯ ಗಾಢ ನಿದ್ದೆಯಲ್ಲಿದ್ದಾಗ ಮೊಬೈಲ್ ರಿಂಗ್ ಆಯಿತು. ಕಣ್ಣುಜ್ಜಿಕೊಂಡು ಫೋನ್ ಎತ್ತಿ ಸ್ಕ್ರೀನ್ ನೋಡುತ್ತಿದ್ದಂತೆ ತಡ ಅವಳ ನಿದ್ರೆ ಹಾರಿ ಹೋಯಿತು. ಮುಖದಲ್ಲಿ ನಗು ಅರಳಿತ್ತು. ಬೇಗ ಎದ್ದು ಫೋನ್ ಕಿವಿಗಿಟ್ಟುಕೊಂಡಳು. ನಿದ್ದೆ ಮಾಡ್ತಿದ್ಯಾ ಅಂತ ಆ ಕಡೆಯಿಂದ ವಿಕ್ರಮ್ನ ಶಾಂತ ಧ್ವನಿ ಕೇಳಿಸಿತು. ಇಲ್ಲ ಅಣ್ಣ, ಎಚ್ಚರವಾಗಿಯೇ ಇದ್ದೀನಿ ಅಂದ್ಲು. ಆ ಕಡೆ ಮೌನ ಆವರಿಸಿತ್ತು. ಏನಾಯಿತು ಅಣ್ಣ, ಬೇಸರದಲ್ಲಿದ್ದೀಯಾ ಅಂತ ಧೈರ್ಯ ಮಾಡಿ ಕೇಳಿದ್ಲು. ಒಂದು ಕೆಲಸ ಮಾಡ್ತೀಯಾ ಕಾವ್ಯ ಅಂದ ವಿಕ್ರಮ್. ನೀನು
ಹುಕುಂ ಮಾಡು ಅಣ್ಣ, ನಿನಗಾಗಿ ಜೀವ ಬೇಕಾದರೂ ಕೊಡ್ತೀನಿ ಅಂದ್ಲು. ಒಬ್ಬರನ್ನ ಕಿಡ್ನ್ಯಾಪ್ ಮಾಡಬೇಕು. ವಿಕ್ರಮ್ ಮಾತು ಕೇಳಿ ಕಾವ್ಯಾಳ ನಗು ಮಾಯವಾಯಿತು. ಏನು ಅಂತ ಆಶ್ಚರ್ಯಪಟ್ಟಳು. ಯಾಕೆ ಲಂಡನ್ನಲ್ಲಿ ಇದ್ದು ನನ್ನ ತಂಗಿಗೆ ಈ ಕೆಲಸ ಮಾಡೋಕೆ ಆಗಲ್ವಾ ಅಂತ ವಿಕ್ರಮ್ ಚುಚ್ಚಿ ಮಾತನಾಡಿದ. ಕಾವ್ಯ ಮಾಡೋಕೆ ಆಗದ್ದು ಯಾವುದೂ ಇಲ್ಲ, ಯಾರನ್ನ ಎತ್ತಾಕಬೇಕು ಹೇಳು ಅಂತ ಕಾವ್ಯ ಕೋಪದಿಂದ ಕನ್ನಡಿಯ ಮುಂದೆ ನಿಂತಳು. ವಿವರ ಕಳಿಸ್ತೀನಿ, ಆದರೆ ಅವಳು ಇಂಡಿಯಾದಲ್ಲಿದ್ದಾಳೆ, ನೀನು ಇಲ್ಲಿಗೆ ಬರಬೇಕು ಅಂದ ವಿಕ್ರಮ್. ಕಾವ್ಯಾಳ ಕಣ್ಣುಗಳು ಅರಳಿದವು. ನನ್ನ ನೆನಪಾಗ್ತಿದೆ ಅಂತ ನೇರವಾಗಿ ಹೇಳಬಹುದಲ್ವಾ ಅಣ್ಣ, ಈ ಥರ ನೆಪಗಳು ಯಾಕೆ ಅಂದ್ಲು. ವಿಕ್ರಮ್ ತುಟಿಯಲ್ಲಿ ಸಣ್ಣ ನಗು ಮೂಡಿತು, ಆದರೆ ಆ ನಗುವಿನ ಹಿಂದೆ ದೊಡ್ಡ ನೋವಿತ್ತು. ನೀನು ನನ್ನ ನೋಡೋಕ್ಕೆ ಬರಬೇಕಿದ್ರೆ ಯಾವಾಗಲೂ ಬರ್ತಿದ್ದೆ ಕಾವ್ಯ, ನಾನು ಕರೆಯೋ ಅಗತ್ಯ ಇರಲಿಲ್ಲ. ಸರಿ, ಕೆಲಸ ಮಾಡ್ತೀಯಾ ಇಲ್ವಾ? ನಿಜವಾಗಿಯೂ ಕೆಲಸಕ್ಕಾಗಿಯೇ ಕರೀತಿದ್ದೀನಿ ಅಂದ ವಿಕ್ರಮ್. ಎದ್ದು ಬರಬೇಕು ಅಂತ ಕಾವ್ಯ ಕೇಳಿದ್ಲು. 2 ದಿನಗಳ ಒಳಗಡೆ ಅಂದು ವಿಕ್ರಮ್ ಫೋನ್ ಕಟ್ ಮಾಡಿದ. ಕಾವ್ಯ ಮೊಬೈಲ್ ನೋಡಿದಳು. ನನ್ನ ಮೇಲೆ ಕೋಪ ಇದೆ ಅಂತ ಗೊತ್ತು ಅಣ್ಣ, ಬೇಗನೆ ಆ ಕೋಪ ತೀರಿಸ್ತೀನಿ ಅಂತ ಕಣ್ಣೀರು ಒರೆಸಿಕೊಂಡು ಅಂದುಕೊಂಡಳು. ಈಗ ಅವಳು ಇಂಡಿಯಾಗೆ ಹೊರಡಬೇಕು, ಆದರೆ ಮಾವ ಒಪ್ಪಬೇಕಲ್ಲ. 4 ದಿನಗಳು ರೆಕ್ಕೆ ಕಟ್ಟಿ ಹಾರಿ ಹೋದವು. ಇವತ್ತು ಸ್ನೇಹಾಳ ಅರಿಶಿನ ಮತ್ತು ಮೆಹಂದಿ ಶಾಸ್ತ್ರ. ವಿಕ್ರಮ್ ಬಿಳಿ ಕುರ್ತಾ ಪೈಜಾಮ್ ಜೊತೆ ನೇರು ಜಾಕೆಟ್ ಧರಿಸಿ ಮನೆಗೆ ಬಂದ. ಹೆಜ್ಜೆ ಹೆಜ್ಜೆಗೂ ನೆಂಟರ ಸಂಭ್ರಮ. ಇಷ್ಟೊಂದು ಬೇಗ ಮದುವೆ ಸಿದ್ಧತೆ ಆಗಿದ್ದನ್ನು ನೋಡಿ ವಿಕ್ರಮ್ಗೆ ಆಶ್ಚರ್ಯ ಆಯಿತು. ರೋಹಿತ್ ತನ್ನ ಬಳಿ ಸಹಾಯ ಕೇಳಲಿಲ್ಲವಲ್ಲ ಅಂತ ನಕ್ಕ. ತನ್ನ ಗೆಳೆಯನನ್ನು ಹೇಗೆ ಓಲೈಸಬೇಕು ಅಂತ ಅವನಿಗೆ ಗೊತ್ತಿತ್ತು. ಒಳಗೆ ಬಂದಾಗ ಅಜ್ಜಿ ಸಿಕ್ಕರು. ವಿಕ್ರಮ್ನ ಹಣೆಗೆ ಮುದ್ದಿಟ್ಟು ಬಾಕಂದ ಹೇಗಿದ್ದೀಯಾ ಅಂದರು. ನಿಮ್ಮ ಆಶೀರ್ವಾದ ಅಜ್ಜಿ ಅಂದ ವಿಕ್ರಮ್. ಇವರಿಬ್ಬರ ಮದುವೆ ಮುಗಿಯಲಿ, ನಿನಗೂ ಒಂದು ಒಳ್ಳೆಯ ಹುಡುಗಿ ಹುಡುಕ್ತೀನಿ ಅಂದರು ಅಜ್ಜಿ. ನೆಟ್ಟಿಲು ಇಳಿದು ಬರ್ತಿದ್ದ ರೋಹಿತ್ ಇದನ್ನು ಕೇಳಿ ನಗು ತಡೆದುಕೊಳ್ಳಲಾಗಲಿಲ್ಲ. ರೋಹಿತ್ ಕೂಡ ಬಿಳಿ ಕುರ್ತಿ ಹಳದಿ ಜಾಕೆಟ್ ಹಾಕಿದ್ದ. ವಿಕ್ರಮ್ ರೋಹಿತ್ಗೆ ಏಟು ಕೊಡೋಕ್ಕೂ ಮುಂಚೆ ಅವನ ಕಣ್ಣು ಮೆಟ್ಟಿಲು ಇಳಿದು ಬರ್ತಿದ್ದ ಸ್ನೇಹ ಮೇಲೆ ಬಿತ್ತು. ಕೆಂಪು ಬಣ್ಣದ ಶರಾರ, ಕಿತ್ತಳೆ ಬಣ್ಣದ ಕುರ್ತಿ, ಹಳದಿ ದುಪ್ಪಟ್ಟ, ಹೂವಿನ ಆಭರಣ ಮತ್ತು ಹಗುರವಾದ ಮೇಕಪ್ನಲ್ಲಿ ಸ್ನೇಹ ದೇವತೆಯಂತೆ ಕಂಗೊಳಿಸುತ್ತಿದ್ದಳು. ವಿಕ್ರಮ್ನ ಕಣ್ಣುಗಳು ಅವಳ ಮೇಲಿಂದ ಕದಲಲಿ ಇಲ್ಲ. ರೋಹಿತ್ ವಿಕ್ರಮ್ನ ಕಿವಿಯ ಹತ್ತಿರವಾಗಿ, ನನ್ನ ತಂಗಿಯನ್ನ ಹಾಗೆ ದಿಟ್ಟಿಸಿ ನೋಡಬೇಡ, ಅವಳು ನಿನಗೆ ಏನೂ ಆಗಬೇಕಾಗಿಲ್ಲ. ಆದರೂ ನಿನಗೆ ಆಸೆ ಇದ್ದರೆ ಈಗಲೂ ಅವಕಾಶವಿದೆ, ಹಾ ಅನ್ನು ಅಂತ ಮೆತ್ತೆ ಒಪ್ಪಿಸೋಕೆ ನೋಡಿದ ವಿಕ್ರಮ್. ತಕ್ಷಣ ಎಚ್ಚೆತ್ತು ಸ್ನೇಹಾಳಿಂದ ಕಣ್ಣು ಪಕ್ಕಕ್ಕೆ ಸರಿಸಿದ. ಆದರೆ ರೋಹಿತ್ಗೆ ಉತ್ತರ ನೀಡಲಿಲ್ಲ. ಕೆಲವೇ ಹೊತ್ತಿನಲ್ಲಿ ಸ್ನೇಹ ಮತ್ತು ರಾಜೇಶ್ ಇಬ್ಬರು ಸೋಫಾದ ಮೇಲೆ ಕೂರಿಸಲಾಯಿತು. ರಾಜೇಶ್ ಖುಷಿಯಿಂದ, ಆದರೆ ಸ್ನೇಹ ಮುಖದಲ್ಲಿ ಬಲವಂತವಾದ ನಗುವಿತ್ತು. ವಿಕ್ರಮ್ ಒಳಗೊಳಗೆ ಉರಿದು ಬೂದಿಯಾಗುತ್ತಿದ್ದಾನೆ ಅಂತ ರೋಹಿತ್ಗೆ ಗೊತ್ತಿತ್ತು. ಅಜ್ಜಿ ನೆಂಟರ ಜೊತೆ ಬ್ಯುಸಿಯಾದರು. ಶಾಸ್ತ್ರಗಳೆಲ್ಲ ಮುಗಿಯುತ್ತಾ ಬಂದಾಗ ರೋಹಿತ್ ಜೋರಾಗಿ, ವಿಕ್ರಮ್ ನೀನು ಸ್ನೇಹಾಗೆ ಅರಿಶಿನ ಮೆಹಂದಿ ಹಚ್ಚಲ್ವಾ ಅಂತ ಚುಚ್ಚಿ ಕೇಳಿದ. ಆದರೆ ವಿಕ್ರಮ್ ತಣ್ಣಗೆ ಬಂದು ಕೂತು ಶಾಸ್ತ್ರ ಮುಗಿಸಿದ. ಸ್ನೇಹಾಗೆ ಜೋರಾಗಿ ಅಳಬೇಕು ಅನಿಸಿತ್ತು. ವಿಕ್ರಮ್ ಪಕ್ಕದಲ್ಲಿ ಕೂತಿದ್ದರೂ 1000 ಮೈಲಿ ದೂರದಲ್ಲಿದ್ದಾನೆ ಅನಿಸುತ್ತಿತ್ತು. ಸ್ನೇಹ ಕಣ್ಣಿನ ನೀರು ವಿಕ್ರಮ್ಗೆ ಕಾಣಿಸಿತು. ತಕ್ಷಣ ಎದ್ದು ಹೊರಗೆ ಹೊರಟು ಹೋದ. ಶಾಸ್ತ್ರ ಮುಗಿದಿತ್ತು. ಎಲ್ಲರೂ ಬ್ಯುಸಿಯಾದರು. ಸ್ನೇಹ ತನ್ನ ಭಾರವಾದ ಡ್ರೆಸ್ ಹಿಡಿದುಕೊಂಡು ಹಿತ್ತಲಿಗೆ ಬಂದಳು. ಅಲ್ಲಿ ವಿಕ್ರಮ್ ಯಾರ ಜೊತೆಯೋ ಫೋನ್ನಲ್ಲಿ ಮಾತನಾಡುತ್ತಿದ್ದ. ಸ್ನೇಹ ನಿಂತಿರುವುದನ್ನು ನೋಡಿ ವಿಕ್ರಮ್ ಹೋಗೋಕೆ ನೋಡಿದ. ಆಗ ಸ್ನೇಹ, ಈಗ ಖುಷಿಯಾಯ್ತಾ ನಿನಗೆ? ನಾನು ಮದುವೆ ಆಗ್ತಿದ್ದೀನಿ, ನನ್ನಲ್ಲಿ ಅಂಥದ್ದೇನು ಕೊರತೆ ಇದೆ ಅಂತ ನಿನಗೆ ನಾನು ಕಾಣಿಸ್ತಾನೆ ಇಲ್ಲವಾ? ಪ್ರೀತಿಯ ಮೇಲೆ ಮನುಷ್ಯನಿಗೆ ನಿಯಂತ್ರಣ ಇರಲ್ಲ ಅಂತ ನಿಮಗೂ ಗೊತ್ತಲ್ವಾ ಅಂತ ಕಣ್ಣೀರು ಹಾಕಿದಳು. ಇರಲ್ಲ ವಿಕ್ರಮ್, ನಾನೇನು ಬೇಕು ಅಂತ ಇಷ್ಟೆಲ್ಲ ಮಾಡ್ತಿದ್ದೀನ, ಆದರೂ ನಿಮಗೇಕೆ ಇದು ಅರ್ಥ ಆಗ್ತಿಲ್ಲ? ಪ್ಲೀಸ್ ವಿಕ್ರಮ್, ಹೀಗೆ ಮಾಡಬೇಡಿ. ಇನ್ನೂ ಕಾಲ ಮಿಂಚಿಲ್ಲ, ಮದುವೆಗೆ ಹಾ ಅಂದು ಬಿಡಿ. ಅಜ್ಜಿಯೂ ಒಪ್ತಾರೆ, ರೋಹಿತ್ಗೂ ಯಾವ ತೊಂದರೆ ಇಲ್ಲ. ನಾನು ಪ್ರತಿಕ್ಷಣ ನರಳಿ ನರಳಿ ಬದುಕೋಕೆ ಆಗಲ್ಲ. ಪ್ಲೀಸ್ ನನ್ನ ಮೇಲೆ ಸ್ವಲ್ಪನಾದರೂ ಕರುಣೆ ತೋರಿಸಿ ಅಂತ ಸ್ನೇಹ ಇದ್ದಕ್ಕಿದ್ದಂತೆ ಕಣ್ಣೀರು ಹಾಕಿ ಅಳೋಕೆ ಶುರು ಮಾಡಿದ್ಲು. ಪ್ರೀತಿಯೆಲ್ಲ ಅಹಂಕಾರ, ಮರ್ಯಾದೆ ಎಲ್ಲವೂ ಇಲ್ಲದಂತಾಗಿತ್ತು. ಅವಳು ವಿಕ್ರಮ್ ಮುಂದೆ ಸಂಪೂರ್ಣವಾಗಿ ಸೋತು ನಿಂತಿದ್ದಳು. ಆದರೆ ವಿಕ್ರಮ್ ಮುಖದಲ್ಲಿ ಯಾವುದೇ ಭಾವನೆ ಇರಲಿಲ್ಲ. ನಾವು ಇಬ್ಬರು ಯಾವತ್ತೂ ಒಂದಾಗಿ ಬಾಳೋಕೆ ಆಗಲ್ಲ ಸ್ನೇಹ ಅಂದ. ಅವನ ಈ ಮಾತು ಸ್ನೇಹಾಳ ಕೋಪದ ಬೆಂಕಿಯ ಮೇಲೆ ತುಪ್ಪ ಸುರಿದಂತಾಗಿತ್ತು. ನಾನು ನಿಮ್ಮ ಜೊತೆ ಇರೋಕೆ ಆಗಲ್ವಾ ಅಂತ ನಿರ್ಧಾರ ಮಾಡೋಕೆ ನೀವ್ಯಾರು? ನಾನು ಪ್ರತಿಯೊಂದು ಪರಿಸ್ಥಿತಿಯಲ್ಲೂ ನಿಮ್ಮ ಜೊತೆ ಇರೋಕೆ ಸಿದ್ಧವಾಗಿದ್ದಾಗ ನೀವ್ಯಾಕೆ ನನ್ನನ್ನು ಮದುವೆ ಆಗ್ತಿಲ್ಲ ಅಂತ ಕೋಪದಿಂದ ಚೀರಿದಳು.
ವಿಕ್ರಮ್, ಸ್ನೇಹ, ನನಗೆ ನಿನ್ನ ಕೆಡುಕು ಬೇಕಾಗಿಲ್ಲ, ಅದಕ್ಕೆ ಹೇಳ್ತಿದ್ದೀನಿ. ಇನ್ನು ಮುಂದೆ ನನ್ನ ಮುಂದೆ ಈ ಥರ ಮಾತನಾಡಬೇಡ. ಇನ್ನೇನು 24 ಗಂಟೆಯಲ್ಲಿ ನಿನ್ನ ಮದುವೆ ಆಗ್ತಿದೆ. ನನ್ನನ್ನು ಮರೆತು ನೀನು ಹೊಸ ಜೀವನ ಕಡೆ ಗಮನ ಕೊಡು. ಆಲ್ ದ ಬೆಸ್ಟ್ ಅಂತ ಹೇಳಿ ಅಲ್ಲಿಂದ ಹೊರಟು ಹೋದ. ಸ್ನೇಹ ಉರಿಯೋ ಕಣ್ಣುಗಳಿಂದ ಅವನ ಬೆನ್ನನ್ನೇ ದಿಟ್ಟಿಸಿದಳು. ಏನಂದುಕೊಂಡಿದ್ದಾನೆ ಇವನು ತನ್ನನ್ನು ಅಂತ ಹಲ್ಲು ಕಡಿದುಕೊಂಡಳು. ಈಗ ನೋಡಿ ನಾನು ಏನು ಮಾಡ್ತೀನಿ ಅಂತ, ನಾನು ರಾಜೇಶ್ನನ್ನೇ ಮದುವೆಯಾಗಿ ತೋರಿಸ್ತೀನಿ ಅಂತ ಕೋಪದಿಂದ ಬೊಬ್ಬೆ ಹೊಡೆಯುತ್ತಾ ಮನೆಯೊಳಗಡೆ ಹೋದಳು. ವಿಕ್ರಮ್ ಒಂದು ಕ್ಷಣ ಒಂದು ಹೆಜ್ಜೆ ತಡೆದು ಆಮೇಲೆ ತಲೆ ಕೊಡವಿಕೊಂಡು ಮುಂದೆ ಸಾಗಿದ. ಮತ್ತೊಂದು 24 ಗಂಟೆಗಳು ಕಳೆದೇ ಹೋದವು. ಕೊನೆಗೂ ಸ್ನೇಹಳ ಜೀವನದ ಅಂತಿಮ ನಿರ್ಧಾರದ ದಿನ ಬಂದೇ ಬಿಟ್ಟಿತು. ಮದುವೆ ಕಾರ್ಯಕ್ರಮಗಳನ್ನೆಲ್ಲ ಬೆಂಗಳೂರಿನ ದೊಡ್ಡ ಬಂಗಲೆಯಲ್ಲಿ ಏರ್ಪಡಿಸಲಾಗಿತ್ತು. ಸಂಜೆ ಸೂರ್ಯ ಮುಳುಗೋಕೆ ಮುಂಚೆ ರೋಹಿತ್ ಸ್ನೇಹಳನ್ನು ಬ್ಯೂಟಿ ಪಾರ್ಲರ್ಗೆ ಬಿಟ್ಟು ತಾನು ರೆಡಿಯಾಗೋಕೆ ಹೋದ. ತಂಗಿಯ ಮದುವೆ ಅಲ್ವಾ, ತಾನು ಗ್ರ್ಯಾಂಡಾಗಿ ರೆಡಿಯಾಗಬೇಕಿತ್ತು. ಸ್ನೇಹ ಪಾರ್ಲರ್ನಲ್ಲಿ ವಧುವಿನ ಅಲಂಕಾರದಲ್ಲಿ ಕಂಗೊಳಿಸುತ್ತಿದ್ದಳು. ಆದರೆ ಕಣ್ಣುಗಳಲ್ಲಿ ಹೊಸ ವಧುವಿಗೆ ಇರಬೇಕಾದ ಖುಷಿ ಎಲ್ಲೂ ಇರಲಿಲ್ಲ. ದೇವತೆಯಂತೆ ಕನ್ನಡಿ ಮುಂದೆ ಕುಳಿತಿದ್ದ ಅವಳ ಅಂದಕ್ಕೆ ಸಾಟಿಯೇ ಇರಲಿಲ್ಲ. ಇತ್ತ ಸ್ನೇಹಳನ್ನು ಮದುವೆಯಾಗಲು ಹೊರಟಿದ್ದ ರಾಜೇಶ್ ಕೂಡ ಸೂಟ್ ಧರಿಸಿ ಕನ್ನಡಿಯ ಮುಂದೆ ನಿಂತು ಬೀಗುತ್ತಿದ್ದ. ರೋಹಿತ್ ಮನೆಯಲ್ಲಿ ಆರಾಮಾಗಿ ಮದುವೆ ಉಸ್ತುವಾರಿ ನೋಡಿಕೊಳ್ಳುತ್ತಿದ್ದ. ವಿಕ್ರಮ್ ಈ ಮದುವೆ ತಡೆಯೋಕೆ ಏನು ಮಾಡ್ತಾನೆ ಅಂತ ಕಣ್ಬಿಟ್ಟು ಕಾಯ್ತಾ ಇದ್ದ. ಇತ್ತ ರಾಜೇಶ್ ತನ್ನ ಕಾರಿನಲ್ಲಿ ಪಾರ್ಲರ್ನಿಂದ ಸ್ನೇಹಳನ್ನು ಕರೆದುಕೊಂಡು ಮಂಟಪಕ್ಕೆ ಹೋಗಲು ಹೊರಟ. ಆದರೆ ಮಾರ್ಗ ಮಧ್ಯದಲ್ಲಿ ನಿರ್ಜನ ರಸ್ತೆಯಲ್ಲಿ ಹಠಾತ್ತಾಗಿ ಒಂದು ಕಪ್ಪು ವ್ಯಾನ್ ಬಂದು ಅವನ ಕಾರಿಗೆ ಅಡ್ಡ ಹಾಕಿ ಬ್ರೇಕ್ ಹಾಯಿತು. ರಾಜೇಶ್ ಗಾಬರಿಯಾಗಿ ಬ್ರೇಕ್ ಹಾಕಿದ. ಚೇತರಿಸಿಕೊಳ್ಳುವಷ್ಟರಲ್ಲಿ ವ್ಯಾನ್ ಬಾಗಿಲು ತೆಗೆದು 4 ಜನ ಬೃಹದಾಕಾರದ ಬಾಡಿಗಾರ್ಡ್ಗಳು ಹೊರಬಂದು ಕಾರನ್ನು ಸುತ್ತುವರೆದರು. ಕೊನೆಯಲ್ಲಿ ಕಪ್ಪು ಉಡುಪು ಮಾಸ್ಕ್ ಧರಿಸಿದ ಹುಡುಗಿಯೊಬ್ಬಳು ಹೊರಬಂದಳು. ರಸ್ತೆಯ ಬೆಳಕಿನಲ್ಲಿ ಅವಳ ನೀಲಿ ಕಣ್ಣುಗಳು ಮಿಂಚುತ್ತಿದ್ದವು. ಅವಳು ಕಾರಿನ ಗ್ಲಾಸ್ ತಟ್ಟಿದಳು. ರಾಜೇಶ್ ಗ್ಲಾಸ್ ಕೆಳಗಿಳಿಸುತ್ತಿದ್ದಂತೆ ಆ ಹುಡುಗಿ ಕಾರಿನ ಲಾಕ್ ತೆಗೆದು ತನ್ನ ಕೈಗಳಿಂದ ಗನ್ನನ್ನು ನೇರವಾಗಿ ರಾಜೇಶನಿಗೆ ಇಟ್ಟಳು. ತಣ್ಣನೆಯ ಗನ್ ತಾಕಿದಾಗ ರಾಜೇಶ್ ನಡುಗಿ ಹೋದ. ಯಾರಮ್ಮ ನೀನು? ಇವತ್ತು ನನ್ನ ಮದುವೆ ಇದೆ. ಮದುವೆ ಮುಂಚೆಯೇ ಕೊಲ್ಲೋಕೆ ಬಂದಿದ್ದೀಯಾ? ಪ್ಲೀಸ್ ಬಿಟ್ಟು ಬಿಡು ಅಂತ ಚೀರಿದ. ಆ ಹುಡುಗಿ ಕೋಪದಿಂದ ಪಿಸ್ತೂಲಿನ ಹಿಂಭಾಗದಿಂದ ರಾಜೇಶ್ ತಲೆಗೆ ಜೋರಾಗಿ ಬಾರಿಸಿದಳು. ರಾಜೇಶ್ ತಕ್ಷಣ ಪ್ರಜ್ಞೆ ತಪ್ಪಿ ಬಿದ್ದ. ಆ ಹುಡುಗಿ ತನ್ನ ಮಾಸ್ಕ್ ಕೆಳಗಿಳಿಸಿದಳು. ಅವಳು ಬೇರೆ ಯಾರೂ ಅಲ್ಲ, 10 ವರ್ಷಗಳ ನಂತರ ಲಂಡನ್ನಿಂದ ಬಂದಿದ್ದ ವಿಕ್ರಮ್ನ ಮುದ್ದಿನ ತಂಗಿ ಕಾವ್ಯ. ಅಬ್ಬಾ, ಎಷ್ಟು ಮಾತಾಡ್ತಾನೆ ಇವನು ಅಂತ ಗೊಣಗಿದಳು ಕಾವ್ಯ. ಇವನನ್ನು ಎತ್ತಿ ವ್ಯಾನ್ಗೆ ಹಾಕಿ ಅಂತ ಆರ್ಡರ್ ಮಾಡಿದಳು. ಗಾರ್ಡ್ ರಾಜೇಶ್ನನ್ನು ವ್ಯಾನಿಗೆ ಹಾಕಿದರು. ಕಾವ್ಯ ರಾಜೇಶನ ಕಾರು ಚಲಾಯಿಸಿಕೊಂಡು ಹೊರಟಳು. 2 ಗಾಡಿಗಳು ನಗರದಿಂದ ದೂರ ಸಾಗಿದವು. ಅತ್ತ ಪಾರ್ಲರ್ನಲ್ಲಿ ಸ್ನೇಹ ಕಾಯುತ್ತಿದ್ದಳು. ಹೊರಗಡೆ ಗಾಡಿ ಬಂದಿದೆ ಅಂತ ಸುದ್ದಿ ಬಂತು. ಭಾರವಾದ ಲೆಹೆಂಗಾವನ್ನು ಹಿಡಿದುಕೊಂಡು ಹೊರಗೆ ಬಂದರೆ ಅಲ್ಲಿ ಬರೀ ಡ್ರೈವರ್ ನಿಂತಿದ್ದ. ಅಮ್ಮೋರೇ, ಸಾಹೇಬ್ರಿಗೆ ತುರ್ತು ಕೆಲಸ ಬಂದಿದ್ದಕ್ಕೆ ನನ್ನನ್ನು ಕಳುಹಿಸಿದ್ದಾರೆ, ಬನ್ನಿ ಅಂದ. ಸ್ನೇಹ ತಲೆ ಅಲ್ಲಾಡಿಸಿ ಕಾರು ಹತ್ತಿದಳು. ಅವಳ ತಲೆ ಸಂಪೂರ್ಣ ಶೂನ್ಯವಾಗಿತ್ತು. ಕಾರು ಬಂಗಲೆಯತ್ತ ಸಾಗಿತ್ತು. ಇತ್ತ ವಿಕ್ರಮ್ ಡಾರ್ಕ್ ಬ್ಲೂ ಸೂಟ್ ಧರಿಸಿ ಕಾರು ಪಾರ್ಕ್ ಮಾಡಿ ಒಳಗೆ ಹೆಜ್ಜೆ ಇಟ್ಟ ತಕ್ಷಣ ಅವನ ಹಿಂದೆ ಮತ್ತೊಂದು ಕಾರು ಬಂದು ನಿಂತಿತ್ತು. ಡ್ರೈವರ್ ಬಾಗಿಲು ತೆರೆದಾಗ ಸ್ನೇಹ ತನ್ನ ಮರೂನ್ ಬಣ್ಣದ ರೇಷ್ಮೆ ಲಂಗ ಒಡವೆಗಳನ್ನು ಹಿಡಿದುಕೊಂಡು ಹೊರಬಂದಳು. ಎದುರಿಗೆ ವಿಕ್ರಮ್ ನಿಂತಿದ್ದ. ಇಬ್ಬರ ಕಣ್ಣುಗಳು ಒಂದಾದವು. ವಿಕ್ರಮ್ ಒಂದು ಕ್ಷಣ ಸ್ತಬ್ಧನಾದ. ಹೂವಿನ ಅಲಂಕಾರದಲ್ಲಿ ಕಂಗೊಳಿಸುವ ಮೇಕಪ್ನಲ್ಲಿ ಸ್ನೇಹ ದೇವತೆಯಂತೆ ಕಂಗೊಳಿಸುತ್ತಿದ್ದಳು. ಯಾರ ಕಣ್ಣು ಸರಿಸಲು ಸಾಧ್ಯವಿರಲಿಲ್ಲ. ಸ್ನೇಹ ಕಣ್ಣಲ್ಲಿ ನೋವು ದೂರುಗಳಿದ್ದವು. ಅದನ್ನು ಕಂಡ ವಿಕ್ರಮ್ ಮನಸ್ಸಿನಲ್ಲಿ ಏನೋ ಮುರಿದಂತಾಯಿತು. ಸ್ನೇಹ ಅವನನ್ನು ಕೊನೆಯ ಬಾರಿ ನೋಡುತ್ತಿರುವಂತೆ ನೋಡುತ್ತಿದ್ದಳು. ಸ್ನೇಹ, ಬಂದೆಯಾ? ರಾಜೇಶ್ ಎಲ್ಲಿ ಅಂತ ಅಮ್ಮ ಕೇಳಿದಾಗ ಇಬ್ಬರಿಗೂ ಪ್ರಜ್ಞೆ ಬಂತು. ಅವನು ನೇರವಾಗಿ ಮಂಟಪಕ್ಕೆ ಬರ್ತಾನಂತೆ ಅಂತ ಸ್ನೇಹ ಒಳಗೆ ಹೋದಳು. ವಿಕ್ರಮ್ ಆಳವಾದ ಯೋಚನೆಯಲ್ಲಿ ಮುಳುಗಿದ. ಸಮಯ ಕಳೆಯುತ್ತಿತ್ತು. ರಾಜೇಶ್ ಇನ್ನೂ ಮಂಟಪಕ್ಕೆ ಬಂದಿರಲಿಲ್ಲ. ಅವನ ಫೋನ್ ಕೂಡ ಸ್ವಿಚ್ ಆಫ್ ಆಗಿತ್ತು. ಅಜ್ಜಿಗೆ ಆತಂಕ ಶುರುವಾಯಿತು. ಪಂಡಿತರು ಶುಭ ಮುಹೂರ್ತ ಮೀರಿ ಹೋಗುತ್ತಿದೆ ಎಂದು ಎಚ್ಚರಿಸಿದರು. ವರ ಎಲ್ಲಿದ್ದಾನೆ ಅಂತ ಅಜ್ಜಿ ಕಂಗಾಲಾದರು. ಮದುವೆ ಇವತ್ತೇ, ಈ ಮುಹೂರ್ತದಲ್ಲೇ ನಡೆಯುತ್ತದೆ. ರಾಜೇಶ್ ಇಲ್ಲದಿದ್ದರೆ ಇನ್ನೊಬ್ಬನ ಜೊತೆ ಅಂತ ಅಜ್ಜಿ ಗಂಭೀರವಾಗಿ ನಿರ್ಧಾರ ತಿಳಿಸಿದರು. ಎಲ್ಲರೂ ಆಶ್ಚರ್ಯದಿಂದ ನೋಡಿದರು. ಅಜ್ಜಿ ನೇರವಾಗಿ ವಿಕ್ರಮ್ ಹತ್ತಿರ ಬಂದರು. ವಿಕ್ರಮ್, ನೀನೇ ನಮ್ಮ ಕುಟುಂಬದ ಮಾನ ಉಳಿಸಬೇಕು. ಸ್ನೇಹಳನ್ನು ನೀನ ಮದುವೆಯಾಗು ಅಂತ ಕೈ ಮುಗಿದು ಕಣ್ಣೀರು ಹಾಕಿದರು. ವಿಕ್ರಮ್ಗೆ ದಿಕ್ಕೇ ತೋಚದಂತಾಗಿತ್ತು. ಅಜ್ಜಿ, ಪ್ಲೀಸ್ ಅಳಬೇಡಿ. ರಾಜೇಶ್ ಯಾವುದೋ ತೊಂದರೆಯಲ್ಲಿ ಸಿಕ್ಕಿ ಹಾಕಿಕೊಂಡಿರಬಹುದು ಅಂತ ವಿಕ್ರಮ್ ಪರಿಸ್ಥಿತಿ ನಿಭಾಯಿಸಲು ನೋಡಿದ. ಇಡೀ ನೆಂಟರ ಮುಂದೆ ನನ್ನ ಮೊಮ್ಮಗಳ ಜೀವನ ತಮಾಷೆಯಾಗ್ತಿದೆ ವಿಕ್ರಮ್. ನೀನು ಸ್ನೇಹಳ ಕೈ ಹಿಡಿದು ರೋಹಿತ್ ಬಿಟ್ಟರೆ ನನಗೆ ನಿನ್ನ ಮೇಲಷ್ಟೇ ನಂಬಿಕೆ ಇರೋದು ಅಂದರು. ಅಜ್ಜಿ ನಾನು ಹೇಗೆ ಅಂತ ವಿಕ್ರಮ್ ತಡಕಾಡಿದ. ಯಾಕೆ ಆಗಲ್ಲ? ನನ್ನ ಮಗಳನ್ನು ನಿನ್ನ ಕೈಯಲ್ಲಿಟ್ಟರೆ ನಾನು ನಿಶ್ಚಿಂತೆಯಿಂದ ಇರ್ತೀನಿ. ಅಷ್ಟರಲ್ಲೇ ವಿಕ್ರಮ್ನ ಸ್ವಂತ ಅಜ್ಜಿಯು ಎದ್ದು ಬಂದು,
ಯಾಕೆ ಗಾಬರಿಯಾಗ್ತೀಯ? ನಮ್ಮ ವಿಕ್ರಮ್ ಇದ್ದಾನಲ್ಲ, ಇವನೇ ಸ್ನೇಹಾಳನ್ನು ಮದುವೆ ಆಗ್ತೇನೆ, ನನಗೇನೂ ಅಭ್ಯಂತರವಿಲ್ಲ ಅಂದರು. ವಿಕ್ರಮ್ ತನ್ನ ಅಜ್ಜಿಯನ್ನು ಆಶ್ಚರ್ಯದಿಂದ ನೋಡಿದ. ನಾನು ಹೇಳಿದ ಮೇಲೆ ಮುಗಿಯಿತು, ಇವನು ಮದುವೆ ಆಗ್ತಾನೆ ಅಂತ ವಿಕ್ರಮ್ ಅಜ್ಜಿ ಖಂಡಿತವಾಗಿ ಹೇಳಿದರು. ವಿಕ್ರಮ್ ಸಂಪೂರ್ಣವಾಗಿ ಸಿಕ್ಕಿಬಿದ್ದಿದ್ದ. ಅವನು ಮೆಲ್ಲನೆ ಸ್ನೇಹಾಳ ಕಡೆ ನೋಡಿದ. ಸ್ನೇಹ ತನ್ನ ಕಣ್ಣನ್ನು ನಂಬಲಾಗದೆ ಅವನನ್ನೇ ನೋಡುತ್ತಾ ಇದ್ದಳು. ಇದು ಕನಸೋ ನನಸೋ ತಿಳಿಯದೆ ಸ್ನೇಹಾಳ ಹೃದಯ ಜೋರಾಗಿ ಹೊಡೆದುಕೊಳ್ಳುತ್ತಿತ್ತು. ವಿಕ್ರಮ್ ದಾರಿ ಇಲ್ಲದೆ ಕುಟುಂಬದ ಮರ್ಯಾದೆಗಾಗಿ ಮೌನವಾಗಿ ಒಪ್ಪಿಕೊಂಡ. ಮುಂದಿನ ಕೆಲವು ಕ್ಷಣಗಳಿಗೆ ಸ್ನೇಹಾಳಿಗೆ ಕಲ್ಪನೆಗೂ ಮೀರಿದಂತಿತ್ತು. ಮಂಟಪದಲ್ಲಿ ತನ್ನ ಪಕ್ಕದಲ್ಲೇ ವಿಕ್ರಮ್ ಕುಳಿತಿದ್ದ. ಪಂಡಿತರು ಮಂತ್ರಗಳನ್ನು ಪಠಿಸುತ್ತಿದ್ದರು. ವಿಕ್ರಮ್ ಮಾಂಗಲ್ಯ ಧಾರಣೆಗೆ ಮಂತ್ರಗಳನ್ನು ಪಠಿಸುತ್ತಾ ತನ್ನ ಹೆಂಡತಿಯಾಗಿ ಸ್ವೀಕರಿಸುತ್ತಿದ್ದಾನೆ ಎಂಬುದು ಸ್ನೇಹಾಳಿಗೆ ನಂಬಲು ಆಗುತ್ತಿರಲಿಲ್ಲ. ಇದು ಕನಸಾಗಿದ್ದರೆ ಎಂದಿಗೂ ಕರಗದಿರಲಿ ಅಂದುಕೊಂಡಳು. ಅವಳು ಸುತ್ತಲೂ ನೋಡಿದಾಗ ಎಲ್ಲೂ ರೋಹಿತ್ ಕಾಣಿಸಲಿಲ್ಲ. ರಾಜೇಶ್ ನನ್ನ ತಡೆದು ವಿಕ್ರಮ್ ಮದುವೆಯಾಗುವಂತೆ ಮಾಡಿದ್ದು ನನ್ನ ಅಣ್ಣ ರೋಹಿತ್ನ ಯೋಜನೆ ಎಂದು ಸ್ನೇಹಾಳಿಗೆ ಅರ್ಥವಾಗಿತ್ತು. ತನ್ನ ಸಂತೋಷಕ್ಕಾಗಿ ಇಷ್ಟೆಲ್ಲ ಮಾಡಿದ ಅಣ್ಣನ ಮೇಲೆ ಸ್ನೇಹಾಗೆ ಅಪಾರ ಪ್ರೀತಿ ಉಕ್ಕಿ ಬಂತು. ನಮ್ಮ ಚಾನೆಲ್ನ ಕಥೆಗಳು ನಿಮ್ಮ ಮನಸ್ಸಿಗೆ ಹತ್ತಿರವೆನಿಸಿದ್ದರೆ ದಯವಿಟ್ಟು ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ನಮಗೆ ಇದೇ ರೀತಿಯ ಕಥೆಗಳನ್ನು ಮಾಡಲು ಪ್ರೋತ್ಸಾಹ ನೀಡಿ. ಶಾಸ್ತ್ರಗಳೆಲ್ಲ ಮುಗಿದು ವಿಕ್ರಮ್ ಸ್ನೇಹಾಳ ಕೊರಳಿಗೆ ತಾಳಿ ಕಟ್ಟಿ ಹಣೆಗೆ ಸಿಂಧೂರ ಬಿಟ್ಟ. ಸ್ನೇಹಾಗೆ ಇವತ್ತಿನ ರಾತ್ರಿ ತನ್ನ ಜೀವನದ ಅತ್ಯಂತ ಸುಂದರ ರಾತ್ರಿ ಅನಿಸುತ್ತಿತ್ತು. ಯಾಕೆಂದರೆ ತಾನು ಜೀವಕ್ಕಿಂತ ಹೆಚ್ಚಾಗಿ ಪ್ರೀತಿಸಿದ ವಿಕ್ರಮ್ ಕೊನೆಗೂ ತನ್ನ ಹೆಂಡತಿಯಾಗಿ ಸ್ವೀಕರಿಸಿದ. ಎಲ್ಲರೂ ಆಶೀರ್ವಾದ ಮಾಡಲು ಕೈ ಎತ್ತಿದರು. ಸ್ನೇಹ ಮಾತ್ರ ಇನ್ನೂ ಯಾವುದೋ ಸುಂದರ ಕನಸಿನಲ್ಲಿದ್ದಂತೆ ಕುಳಿತಿದ್ದಳು. ನನ್ನ ಪ್ರಕಾರ ಈಗ ಬೀಳ್ಕೊಡುಗೆ ಮಾಡಿಬಿಡೋಣ, ಈಗಾಗಲೇ ತುಂಬ ನಾಟಕ ನಡೆದಿದೆ ಅಂದರು ಅಜ್ಜಿ. ಅದನ್ನು ಕೇಳಿ ಸ್ನೇಹಾಳ ಹೃದಯದ ಬಡಿತ ನಿಂತಂತಾಗಿತ್ತು. ತನ್ನ ಹೊಸ ಬದುಕಿನ ಬಗ್ಗೆ ಯೋಚಿಸುತ್ತಿದ್ದಂತೆ ಅವಳಿಗೆ ಆತಂಕ ಶುರುವಾಯಿತು. ನಾನು ನಿಜವಾಗಿಯೂ ವಿಕ್ರಮ್ ಹೆಂಡತಿಯಾದ್ನ ಅನ್ನೋ ಕಲ್ಪನೆಯಲ್ಲಿ ನಿಂತಿದ್ದಳು. ಹೌದು, ಸಾಕು ನಡೆದಿದ್ದು. ವಿಕ್ರಮ್ ತುಂಬ ರಾತ್ರಿ ಆಗಿದೆ, ನಾವು ಮನೆಗೆ ಹೋಗೋಣ. ಸ್ನೇಹ ಕೂಡ ತುಂಬ ದಣಿದಿದ್ದಾಳೆ, ಅವಳಿಗೆ ವಿಶ್ರಾಂತಿ ತಗೋಬೇಕು ಅಂದರು ವಿಕ್ರಮ್ನ ಅಜ್ಜಿ. ವಿಕ್ರಮ್ ತಲೆ ಆಡಿಸಿ ಎದ್ದು ನಿಂತ ತಕ್ಷಣ ಅಜ್ಜಿ ತಡೆದು, ಎಲ್ಲಿಗೆ ಹೊರಟಿ? ಸ್ನೇಹಾಳ ಕೈ ಹಿಡಿದುಕೊಂಡು ನಡಿ. ಅಷ್ಟರಲ್ಲಿ ಭಾರವಾದ ಲೆಹೆಂಗಾ ಹಾಕಿಕೊಂಡಿದ್ದಾಳೆ, ಅವಳಿಗೆ ಸಹಾಯ ಮಾಡೋದು ಈಗ ನಿನ್ನ ಕರ್ತವ್ಯ ಅಂತ ಗದರಿದರು. ವಿಕ್ರಮ್ ಮುಖದಲ್ಲಿ ಯಾವುದೇ ಭಾವನೆ ಇರಲಿಲ್ಲ. ತಲೆದೂಗಿದ. ದೀರ್ಘವಾಗಿ ಉಸಿರು ತೆಗೆದುಕೊಂಡು ಸ್ನೇಹಾಳ ಹತ್ತಿರ ಬಂದು ತನ್ನ ಕೈ ಚಾಚಿದ. ಸ್ನೇಹ ಕಣ್ಣೀರು ತುಂಬಿದ ಕಣ್ಣುಗಳಿಂದ ಅವನನ್ನು ನೋಡಿದಳು. ಆ ಕಣ್ಣುಗಳಲ್ಲಿ ಪ್ರೀತಿ ಮಾತ್ರ ಇತ್ತು. ವಿಕ್ರಮ್ ಹೃದಯ ಒಂದಿಷ್ಟು ಕ್ಷಣ ತಡೆದು. ಸ್ನೇಹ ತಡವರಿಸುತ್ತಾ ತನ್ನ ಕೈಯನ್ನು ವಿಕ್ರಮ್ ಕೈ ಮೇಲಿಟ್ಟಳು. ಅವನು ಅವಳಿಗೆ ಆಸರೆಯಾಗಿ ಕಾರಿನವರೆಗೂ ಕರೆದುಕೊಂಡು ಬಂದ. ಮನೆಯ ಹಿರಿಯರ ಆಶೀರ್ವಾದ ಪಡೆದು ಸ್ನೇಹಾಳನ್ನು ಕಾರಿನಲ್ಲಿ ಕೂರಿಸಿದ ಮೇಲೆಯೇ ವಿಕ್ರಮ್ ಡ್ರೈವಿಂಗ್ ಸೀಟ್ನಲ್ಲಿ ಕುಳಿತ. ಅಜ್ಜಿಯು ಜೊತೆಯಲ್ಲಿ ಕುಳಿತರು. ಕಾರು ಬಂಗಲೆಯಿಂದ ಹೊರಟಿತು. ಸ್ನೇಹ ಮನಸ್ಸಿನಲ್ಲಿ ದೇವರಿಗೆ ಧನ್ಯವಾದ ಅರ್ಪಿಸಿದಳು. ಇಷ್ಟು ವರ್ಷಗಳ ಪ್ರೀತಿಗೆ ಕೊನೆಗೂ ಫಲ ಸಿಕ್ಕಿತಲ್ಲ. ಹೇಗೆ ಸಮಯ ಬದಲಾಯಿತು, ಹೇಗೆ ಬದುಕು ಬದಲಾಯಿತು ಅಂತ ಯೋಚಿಸುತ್ತಾ ಖುಷಿಯಲ್ಲಿದ್ದಳು. ವಿಕ್ರಮ್ ಈಗಲೇ ತನ್ನ ಪ್ರೀತಿಯನ್ನು ವ್ಯಕ್ತಪಡಿಸುತ್ತಾನೋ ಇಲ್ಲವೋ, ಅದಕ್ಕಿಂತ ಹೆಚ್ಚಾಗಿ ತಾನು ಅವನ ಹೆಂಡತಿಯಾಗಿದ್ದೀನಿ ಅನ್ನೋ ಖುಷಿ ಅವಳಿಗೆ ಹೆಮ್ಮೆಯ ವಿಷಯವಾಗಿತ್ತು. ಅವಳು ಖುಷಿಯ ಅಲೆಯಲ್ಲಿ ತೇಲುತ್ತಿದ್ದಳು. ಕಣ್ಣು ಮಿಂಚಿ ಆ ಅನುಭವವನ್ನು ಆನಂದಿಸುತ್ತಿತ್ತು. ವಿಕ್ರಮ್ ಗಂಭೀರವಾಗಿ ಕಾರು ಚಲಾಯಿಸುತ್ತಿದ್ದ. ಅವನ ತಲೆಯಲ್ಲಿ ರೋಹಿತ್ ನೆನಪು ಬರ್ತಿತ್ತು. ಅವನೆಲ್ಲಿ ಹೋದ? ಹುಷಾರಾಗಿದ್ದಾನೋ ಇಲ್ವೋ ಅಂತ ಯೋಚಿಸುತ್ತಿದ್ದ. ಕಾರು ವಿಕ್ರಮ್ ಬಂಗಲೆಯ ಗೇಟ್ ಒಳಗಡೆ ಬಂತು. ಅಜ್ಜಿ ಜೊತೆ ಸ್ನೇಹ ಒಳಗಡೆ ಬಂದಳು. ವಿಕ್ರಮ್ ಅಜ್ಜಿಗೆ, ಅಜ್ಜಿ, ಇವಳಿಗೆ ಬಟ್ಟೆ ಬದಲಾಯಿಸಿಕೊಳ್ಳೋಕೆ ಏನಾದರೂ ವ್ಯವಸ್ಥೆ ಮಾಡಿ. ಇಡೀ ರಾತ್ರಿ ಈ ಭಾರವಾದ ಲೆಹೆಂಗಾದಲ್ಲಿ ಇರೋಕೆ ಆಗಲ್ಲ ಅಲ್ವಾ ಅಂದ. ಹೌದು, ಬರುವಾಗ ಅವಳ ಅಮ್ಮ ಸ್ವಲ್ಪ ಅಗತ್ಯ ಬಟ್ಟೆಗಳನ್ನು ಕಳುಹಿಸಿಕೊಟ್ಟಿದ್ದಾರೆ, ನೀನು ಇವಳನ್ನು ರೂಮ್ಗೆ ಕರೆದುಕೊಂಡು ಹೋಗು ಅಂದರು ಅಜ್ಜಿ. ವಿಕ್ರಮ್ ಮೌನವಾಗಿ ಸ್ನೇಹಾಳ ಕೈ ಹಿಡಿದು ಮೆಟ್ಟಿಲುಗಳ ಕಡೆ ನಡೆದ. ಸ್ನೇಹಾಳ ಲೆಹೆಂಗಾ ಹಿಡಿದುಕೊಂಡು ನಡೆಯಲು ಕಷ್ಟಪಡುತ್ತಿದ್ದಾಗ ವಿಕ್ರಮ್ ತಕ್ಷಣ ತಿರುಗಿ ಕೆಳಗೆ ಬಾಗಿ ಅವಳ ಲೆಹೆಂಗಾ ಸ್ವಲ್ಪ ಮೇಲೆ ಎತ್ತಿ ಹಿಡಿದ. ಅವಳಿಗೆ ನಡೆಯಲು ಸುಲಭವಾಗಲಿ ಎಂದು ಸ್ನೇಹ ಅವನನ್ನೇ ದಿಟ್ಟಿಸಿ ನೋಡಿದಳು. ಯಾವತ್ತೂ ಯಾವರ ಮುಂದೆಯೂ ತಲೆ ಬಾಗದ ಮನುಷ್ಯ ಇವತ್ತು ನನ್ನ ಅನುಕೂಲಕ್ಕಾಗಿ ಬಾಗುತ್ತಿದ್ದಾನಲ್ಲ ಅಂದುಕೊಂಡಳು. ಅವನು ಅವಳನ್ನು ರೂಮ್ಗೆ ಕರೆದುಕೊಂಡು ಬೆಡ್ ಮೇಲೆ ಕೂರಿಸಿ ಡ್ರೆಸ್ ರೂಮ್ಗೆ ಹೋಗಿ ಬಂದ. ಅವನ ಕೈಯಲ್ಲೊಂದು ಸಣ್ಣ ಬಾಕ್ಸ್ ಇತ್ತು. ಸ್ನೇಹಾಳ ಪಕ್ಕ ಕೂತು ಅದನ್ನು ತೆರೆದ. ದಿಢೀರನೇ ಮದುವೆ ಆಗಿದ್ದಕ್ಕೆ ನಿನಗೆ ಅರಿಶಿನ ಕುಂಕುಮಕ್ಕೆ ಬೇರೆ ಗಿಫ್ಟ್ ತರೋಕೆ ಆಗಲಿಲ್ಲ. ಇದು ನಮ್ಮ ಅಮ್ಮನ ಬ್ರೇಸ್ಲೆಟ್, ನನ್ನ ಹೃದಯಕ್ಕೆ ತುಂಬ ಹತ್ತಿರವಾದದ್ದು. ಹಳೆ ಫ್ಯಾಷನ್ ಅಂದುಕೊಳ್ಳದಿದ್ದರೆ ಹಾಕಿಕೊ, ನನಗೂ ಖುಷಿಯಾಗುತ್ತದೆ ಅಂತ ಆ ಬಾಕ್ಸ್ ಕೊಟ್ಟ. ಸ್ನೇಹ ಬಾಕ್ಸ್ ತೆರೆದು ನೋಡಿದಾಗ ತುಂಬ ಸುಂದರವಾದ ಬ್ರಾಸ್ಲೆಟ್ ಇತ್ತು.
ನಡುವೆ ಎಂ ಅಂತ ಸ್ಟೈಲಿಶ್ ಆಗಿ ಬರೆಯಲಾಗಿತ್ತು. ಸ್ನೇಹ ಕಣ್ಣು ತುಂಬಿ ಬಂತು. ವಿಕ್ರಮ್ ತನ್ನ ತಾಯಿಯ ನೆನಪಿನ ಒಡವೆಯನ್ನು ನನಗೆ ಕೊಡುತ್ತಿದ್ದಾನೆ ಅಂದರೆ ಅವಳಿಗೆ ಅದಕ್ಕಿಂತ ದೊಡ್ಡ ಗಿಫ್ಟ್ ಬೇಕಾಗಿರಲಿಲ್ಲ. ನೀವೇ ತೊಡಿಸಿದರೆ ನನಗೆ ಇನ್ನೂ ಖುಷಿಯಾಗುತ್ತದೆ ಅಂತ ಸ್ನೇಹ ಮೆಲ್ಲನೆ ಹೇಳಿದಳು. ವಿಕ್ರಮ್ ತುಟಿಯಲ್ಲಿ ಸಣ್ಣ ನಗು ಮೂಡಿತು. ಅವನು ಸ್ನೇಹಳ ಮೃದುವಾದ ಮಣಿಕಟ್ಟಿಗೆ ಹಿಡಿದು ಆ ಬ್ರಾಸ್ಲೆಟ್ ತೊಡಿಸಿದ. ಆದರೆ ಮೇಲೆ ಎಂ ಅಂತ ಯಾಕಿದೆ ಅಂತ ಸ್ನೇಹ ಕುತೂಹಲದಿಂದ ಕೇಳಿದಳು. ಅಮ್ಮ ಸ್ಪೆಷಲ್ ಆಗಿ ಮಾಡಿಸಿದ್ದು. ಇದನ್ನು ಹಾಕಿಕೊಂಡರೆ ಯಾವಾಗಲೂ ನನ್ನ ಜೊತೆ ಇದ್ದಂತೆ ಅನಿಸುತ್ತಿತ್ತೆ ಅಂತಿದ್ರು. ಕಾವ್ಯ ಹುಟ್ಟೋಕ್ಕಿಂತ ಮುಂಚೆ ಮಾಡಿಸಿದ್ದು ಬಿಡು ಅಂದ. ಸ್ನೇಹ ನಕ್ಕಳು. ನೀನು ಡ್ರೆಸ್ ಚೇಂಜ್ ಮಾಡಿಕೊ, ಆಮೇಲೆ ರೆಸ್ಟ್ ತಗೋ. ತಿನ್ನೋಕ್ಕೆ ಏನಾದರೂ ಬೇಕಿದ್ರೆ ಹೇಳು, ಕಳುಹಿಸ್ತೀನಿ ಅಂತ ಎದ್ದು ನಿಂತ. ಸ್ನೇಹ ಅವನ ಕೈ ಹಿಡಿದು, ನೀವು ಈ ಮದುವೆಯನ್ನು ಖುಷಿಯಿಂದ ಆಗಿದ್ದೀರಾ ಅಂತ ಕೇಳಿದಳು. ವಿಕ್ರಮ್ ಆಶ್ಚರ್ಯದಿಂದ, ನಿನಗೇಗೆ ಅನಿಸುತ್ತಿದೆ ಅಂತ ಮರುಪ್ರಶ್ನೆ ಹಾಕಿದ. ರಾಜೇಶ್ ಮಂಟಪಕ್ಕೆ ಬರಲಿಲ್ಲ ಅನ್ನೋ ಕಾರಣಕ್ಕೆ ನಾನು ಬಲವಂತವಾಗಿ ನಿಮ್ಮ ಬದುಕಿಗೆ ಬಂದಿದ್ದೀನಿ. ಈ ಮದುವೆ ನಿಮಗೆ ಒಂದು ಬಲವಂತಾದ ನಿಯಮ ಅಷ್ಟೇ. ನೀವು ನನ್ನನ್ನು ಪ್ರೀತಿಸ್ತಿಲ್ಲ ಅನಿಸಿದೆ ಅಂದ್ಲು. ಅವನು ಇದನ್ನು ಸುಳ್ಳು ಅಂತ ಹೇಳ್ತಾನೆ ಅಂದುಕೊಂಡಿದ್ದಳು. ಆದರೆ ವಿಕ್ರಮ್ ತನಗೆ ಎಲ್ಲ ಗೊತ್ತಿದ್ದ ಮೇಲೂ ಯಾಕೆ ಕೇಳ್ತೀಯ ಅಂತ ಕೈ ಬಿಡಿಸಿಕೊಂಡು ಡ್ರೆಸ್ಸಿಂಗ್ ರೂಮ್ ಕಡೆ ಹೊರಟು ಹೋದ. ಸ್ನೇಹ ಆ ಮಾತು ಕೇಳಿ ಕಲ್ಲಿನಂತೆ ನಿಂತು ಬಿಟ್ಟಳು. ವಿಕ್ರಮ್ ನೈಟ್ ಡ್ರೆಸ್ ಹಾಕಿಕೊಂಡು ಬಂದ ಮೇಲೆ ಸ್ನೇಹ ಮೌನವಾಗಿ ಡ್ರೆಸ್ಸಿಂಗ್ ರೂಮ್ಗೆ ಹೋಗಿ ಬಾಗಿಲು ಹಾಕಿಕೊಂಡಳು. ವಿಕ್ರಮ್ ಸೈಡ್ ಟೇಬಲ್ ಮೇಲಿದ್ದ ಮೊಬೈಲ್ ನೋಡಿದ. ಕೆಲಸ ಮುಗಿಯಿತು ಅಂತ ಮೆಸೇಜ್ ಬಂದಿತ್ತು. ಅವನನ್ನು ಬಿಟ್ಟು ಕೆಲಸ ಆಯಿತು ಅಂತ ರಿಪ್ಲೈ ಹಾಕಿದ. ನಗರದ ಹೊರವಲಯದ ಫಾರ್ಮ್ ಹೌಸಲ್ಲಿದ್ದ ಕಾವ್ಯಳ ಫೋನ್ಗೆ ಆ ಮೆಸೇಜ್ ಬಂತು. ಕಾವ್ಯ ಎದುರಿಗೆ ಕೈಕಾಲು ಕಟ್ಟಿ ಕೂರಿಸಿದ ರಾಜೇಶ್ ಕಡೆ ನೋಡಿದಳು. ರಾಜೇಶ್ ಸ್ವಲ್ಪ ಮುಂಚೆಯಷ್ಟೇ ಪ್ರಜ್ಞೆ ಬಂದು, ಯಾರಮ್ಮ ನೀನು, ನಿನಗೇನು ಬೇಕು ಹೇಳು ಅಂತ ಚೀರಾಡ್ತಿದ್ದ. ಕಾವ್ಯ ಮೌನವಾಗಿದ್ದಳು. ವಿಕ್ರಮ್ ನನ್ನನ್ನು ಕಿಡ್ನ್ಯಾಪ್ ಮಾಡಿಸಿದ್ದು ಅಲ್ವಾ? ಅವನು ಹೀರೋ ಆಗಿ ಸ್ನೇಹಳನ್ನು ಮದುವೆಯಾಗೋಕೆ ನನ್ನನ್ನು ದಾರಿಯಿಂದ ತಪ್ಪಿಸಿದ್ದಾನಲ್ಲ, ಎಷ್ಟು ಕೆಟ್ಟ ಮನುಷ್ಯ ಅಂತ ರಾಜೇಶ್ ಬೈಯೋಕೆ ಶುರು ಮಾಡಿದ. ಅಬ್ಬಾ ಸಾಕು, ನಿಲ್ಲಿಸು ನಿನ್ನ ಬಾಯ್ ಅಂತ ಕಾವ್ಯ ಗದರಿದಳು. ಗಾರ್ಡ್ ಒಬ್ಬ ತಕ್ಷಣ ರಾಜೇಶ್ನ ಹೊಟ್ಟೆಗೆ ಒಂದು ಏಟು ಕೊಟ್ಟ. ರಾಜೇಶ್ ನೋವಿನಿಂದ ಕಿರುಚಿದ. ಕಾವ್ಯ ಕೋಪದಿಂದ, ಹೇ ಹಿಂದೆ ಸರಿ, ಹೊಡೆಯಿರಿ ಅಂತ ಯಾರು ಹೇಳಿದರು ನಿನಗೆ ಅಂತ ಗಾರ್ಡ್ಗೆ ಬೈದಳು. ಗಾರ್ಡ್ ಸಾರಿ ಮೇಡಮ್ ಅಂದ. ಕಾವ್ಯ ರಾಜೇಶ್ ಹತ್ತಿರ ಬಂದು, ನಮ್ಮಣ್ಣನಿಗೆ ಗೊತ್ತಾದರೆ ನಿಮ್ಮನ್ನೆಲ್ಲ ಸುಮ್ಮನೆ ಬಿಡಲ್ಲ, ನನ್ನ ಭಾವನ ಮೇಲೆ ಕೈ ಮಾಡ್ತೀರಾ ಅಂತ ಬೈದ್ಲು. ಅಷ್ಟರಲ್ಲಿ ಬಾಗಿಲು ತೆರೆದು ರೋಹಿತ್ ಒಳಗೆ ಬಂದ. ರೋಹಿತ್ ಬಂದವನೇ ಕಾವ್ಯಳನ್ನು ನೋಡಿ ಆಶ್ಚರ್ಯಪಟ್ಟ. ಏನು ಭಾವ ಅಂದ್ಯಾ? ನೀನು ಕಾವ್ಯನಾ? ಲಂಡನ್ನಿಂದ ಯಾವಾಗ ಬಂದೆ? ಮೈ ಗಾಡ್, 10 ವರ್ಷಗಳ ಆ ಮುದ್ದು ಕಾವ್ಯನ ನೀನು ಅಂದ. ಕಾವ್ಯ ಕೋಪದಿಂದ ಮಾಸ್ಕ್ ತೆಗೆದು ರೋಹಿತ್ ಶರ್ಟ್ ಕಾಲರ್ ಹಿಡಿದು, ನಮ್ಮಣ್ಣನ ಬಗ್ಗೆ ಇನ್ನೊಂದು ಮಾತು ಕೆಟ್ಟದ್ದಾಗಿ ಮಾತನಾಡಿದರೆ ನೋಡು ಅಂತ ಗದರಿದಳು. ರೋಹಿತ್ಗೆ ಅವಳ ಅಂದ ನೋಡಿ ಕಣ್ಣು ಕದಲೇ ಇಲ್ಲ. ಬೆಳ್ಳಗಿನ ಮುಖ, ನೀಲಿ ಕಣ್ಣುಗಳು, ಹೊಳೆಯುತ್ತಿದ್ದ ಕಾಂತಿ ರೋಹಿತ್ಗೆ ಸಂಪೂರ್ಣವಾಗಿ ಸೋತು ಹೋಗಿದ್ದ. ಹಲೋ ಮಿಸ್ಟರ್ ಅಂತ ಕಾವ್ಯ ರೋಹಿತ್ನನ್ನ ಜೋರಾಗಿ ಅಲುಗಾಡಿಸಿದಾಗ ಅವನು ಪ್ರಜ್ಞೆಗೆ ಬಂದ. ರಾಜೇಶ್ನನ್ನ ಕಟ್ಟು ಬಿಚ್ಚಿ ಕಳುಹಿಸಿ, ನನ್ನ ಕೆಲಸ ಮುಗಿಯಿತು ಅಂದ್ಲು. ರೋಹಿತ್ ತಲೆ ಸವರುತ್ತಾ ಅವನಿಗೆ ಕಾವ್ಯ ಪಿಸ್ತೂಲ್ನಿಂದ ಹೊಡೆದಿದ್ದ ಗಾಯಕ್ಕೆ ಪಟ್ಟಿ ಕಟ್ಟಲಾಗಿತ್ತು. ಹೌದು, ಮಂಟಪದಲ್ಲಿ ವಿಕ್ರಮ್ ಸ್ನೇಹ ಮದುವೆ ಆಗಿರುತ್ತೆ. ಸರಿ, ಬಂದ ಹಾಗೆ ನನ್ನನ್ನು ಡ್ರಾಪ್ ಮಾಡು ಅಂದ. ನಾನೇನು ನಿನ್ನ ಡ್ರೈವರಾ ಅಂತ ಕಾವ್ಯ ಕೋಪದಿಂದ ಕೇಳಿದಳು. ಅಯ್ಯೋ, ನನ್ನ ಬೆಸ್ಟ್ ಫ್ರೆಂಡ್ ಮುದ್ದಿನ ತಂಗಿ ಅಲ್ವಾ, ನನಗಾಗಿ ಅಷ್ಟು ಮಾಡಲ್ವಾ? ಕಾರಿನಲ್ಲಿ ಕಾಯ್ತಿರ್ತೀನಿ ಬಾ ಅಂತ ರೋಹಿತ್ ನಗುತ್ತಾ ಹೊರಟು ಹೋದ. ಕಾವ್ಯ ಕೂಡ ಗೊಣಗುತ್ತಾ ಅವನ ಹಿಂದೆ ಹೋದಳು. ಸುಮಾರು 20 ನಿಮಿಷಗಳ ನಂತರ ಸ್ನೇಹ ಸಾಧಾರಣ ನೈಟ್ ಡ್ರೆಸ್ ಧರಿಸಿ ಡ್ರೆಸ್ಸಿಂಗ್ ರೂಮ್ನಿಂದ ಹೊರಬಂದಳು. ವಿಕ್ರಮ್ ಕಡೆ ನೋಡದೆ ವಾಶ್ರೂಮ್ಗೆ ಹೋಗಿ ಮೇಕಪ್ ಎಲ್ಲ ತೊಳೆದುಕೊಂಡು ಬಂದಳು. ವಿಕ್ರಮ್ ತಿನ್ನೋಕೆ ಏನಾದರೂ ತರಿಸಲಾ ಅಂತ ಕೇಳಿದ. ಸಂಜೆಯಿಂದ ಅವಳು ಏನೂ ತಿಂದಿರಲಿಲ್ಲ ಅಂತ ಅವನಿಗೆ ಗೊತ್ತಿತ್ತು. ಸ್ನೇಹ ಏನೂ ಮಾತನಾಡದೆ ನನಗೆ ಹಸಿವಿಲ್ಲ ಅಂತ ಗೊಣಗುತ್ತಾ ಬೆಡ್ನ ಒಂದು ಬದಿಯಲ್ಲಿ ಹೋಗಿ ಮಲಗಿ ಗೋಡೆ ಕಡೆ ಮುಖ ತಿರುಗಿಸಿಕೊಂಡಳು. ವಿಕ್ರಮ್ ಸ್ವಲ್ಪ ಹೊತ್ತು ಅವಳನ್ನೇ ನೋಡುತ್ತಾ ನಿಂತ. ಆಮೇಲೆ ಲೈಟ್ ಡಿಮ್ ಮಾಡಿ ಸೋಫಾದ ಮೇಲೆ ಮಲಗೋಕೆ ಎದ್ದ. ಇಬ್ಬರ ಮಧ್ಯೆ ಮೌನದ ದೊಡ್ಡ ಗೋಡೆ ಇತ್ತು. ಆದರೆ ಹೃದಯದ ಒಳಗೆ ಚಡಪಡಿಕೆ ಮಾತ್ರ ಇಬ್ಬರಲ್ಲೂ ಇನ್ನೂ ತಣ್ಣಗಾಗಿರಲಿಲ್ಲ. ನನ್ನ ಭಾಗಕ್ಕೆ ಮಾತ್ರ ಇಂತಹ ಅಹಂಕಾರಿ ಮನುಷ್ಯನನ್ನೇ ಸಿಗಬೇಕಿತ್ತ ಅಂತ ಮನಸ್ಸಿನಲ್ಲಿಯೇ ಬೈದುಕೊಳ್ಳುತ್ತಿದ್ದಳು. ಆದರೆ ಅವಳ ಆ ಬಡವಡಿಕೆ ಎಷ್ಟು ಸ್ಪಷ್ಟವಾಗಿತ್ತೆಂದರೆ ಅದೇ ಕೋಣೆಯಲ್ಲಿದ್ದ ವಿಕ್ರಮ್ಗೆ ಪ್ರತಿಯೊಂದು ಮಾತು ತೀರಾ ಹತ್ತಿರದಿಂದ ಕೇಳಿಸುತ್ತಿತ್ತು. ಅದನ್ನು ಕೇಳಿ ವಿಕ್ರಮ್ ಮುಖದಲ್ಲಿ ಸಣ್ಣದೊಂದು ನಗು ಮೂಡಿತ್ತು. ಅವನು ತನ್ನ ನಗುವನ್ನು ತುಂಬ ಕಷ್ಟಪಟ್ಟು ತಡೆದುಕೊಂಡು ಏನು ಮಾತನಾಡದೆ ಮೆಲ್ಲನೆ ಎದ್ದು ಬಂದು ಬೆಡ್ನ ಇನ್ನೊಂದು ಬದಿಯಲ್ಲಿ ಮಲಗಿದನು. ಅವನು ಬೆಡ್ ಮೇಲೆ ಬಂದು ಮಲಗಿದ್ದು ಗೊತ್ತಾಗುತ್ತಿದ್ದಂತೆ ಸ್ನೇಹ ತಕ್ಷಣವೇ ಮುಖವನ್ನು ಇನ್ನೊಂದು ಕಡೆಗೆ ತಿರುಗಿಸಿಕೊಂಡು ಮಲಗಿದಳು.
ತಾನು ಅವನ ಮೇಲೆ ಎಷ್ಟು ಕೋಪಗೊಂಡಿದ್ದೀನಿ ಎಂದು ತೋರಿಸಿಕೊಳ್ಳುವುದು ಅವಳ ಉದ್ದೇಶವಾಗಿತ್ತು. ಇತ್ತ ಕಾರ್ನಲ್ಲಿ ರೋಹಿತ್ ಡ್ರೈವಿಂಗ್ ಮಾಡುತ್ತಿದ್ದ. ಅವನ ಪಕ್ಕದ ಫ್ರಂಟ್ ಸೀಟ್ನಲ್ಲಿ ಕಾವ್ಯ ಕುಳಿತಿದ್ದಳು. ಅಂದಹಾಗೆ ನನಗೆ ವಿಕ್ರಮ್ನಿಂದ ಇಷ್ಟೊಂದು ಬೇಜವಾಬ್ದಾರಿ ಮತ್ತು ಚಾಲಾಕಿತನವನ್ನು ನಿಜಕ್ಕೂ ನಿರೀಕ್ಷಿಸಲು ಸಾಧ್ಯವಾಗಿರಲಿಲ್ಲ. ತನ್ನ ಸ್ನೇಹಿತನಿಂದ ರಾಜೇಶ್ನನ್ನು ತಡೆಯುವುದಕ್ಕಾಗಿ ಸ್ವಂತ ತಂಗಿಯನ್ನೇ ಕಳುಹಿಸಿಬಿಟ್ಟನಲ್ಲ. ನಿನ್ನ ಅಣ್ಣ ನಿಜಕ್ಕೂ ಸಿಕ್ಕಾಪಟ್ಟೆ ಚಾಲಾಕಿ ಮನುಷ್ಯ ಎಂದು ರೋಹಿತ್ ತಮಾಷೆಯ ಧಾಟಿಯಲ್ಲಿ ಹೇಳುತ್ತಿದ್ದ. ಕಾವ್ಯ ತನ್ನ ಮುಷ್ಟಿಗಳನ್ನು ಬಿಗಿಗೊಳಿಸಿ ಅವನ ಮಾತುಗಳನ್ನು ಸಹಿಸಿಕೊಂಡು ಕುಳಿತಿದ್ದಳು. ಆದರೆ ರೋಹಿತ್ ಅವಳ ಮುಖದ ಭಾವನೆ ಸ್ವಲ್ಪವೂ ಗಂಭೀರವಾಗಿ ತೆಗೆದುಕೊಳ್ಳದೆ ತನ್ನಷ್ಟಕ್ಕೆ ತಾನು ಮಾತನಾಡುತ್ತಲೇ ಇದ್ದ. ಅಂದಹಾಗೆ ನಿಮ್ಮ ಆ ಲಂಡನ್ ಮಾವ ಸಾಹುಕಾರರು ಇಲ್ಲಿಗೆ ಬರೋದಕ್ಕೆ ನಿಮಗೆ ಪರ್ಮಿಷನ್ ಹೇಗೆ ಕೊಟ್ಟರು ಅಂತ ಕಾರಿನಲ್ಲಿ ಕುಳಿತಾಗಿನಿಂದ ರೋಹಿತ್ ಒಂದೇ ಸಮನೆ ಮಾತನಾಡುತ್ತಿದ್ದ. ನೋಡು, ನಾನು ನಿಜವಾಗಿಯೂ ನಿನ್ನ ತಲೆ ಒಡೆಯುವುದಕ್ಕಿಂತ ಮುಂಚೆ ನನ್ನನ್ನು ಯಾವುದಾದರೂ ಹೋಟೆಲ್ ಹತ್ತಿರ ಡ್ರಾಪ್ ಮಾಡಿಬಿಡು ಎಂದು ಕಾವ್ಯ ಕೋಪದಿಂದ ಚೀರಿದಳು. ಅವನ ಜೊತೆ ಕಾರಿನಲ್ಲಿ ಬಂದಿದ್ದಕ್ಕೆ ಅವಳಿಗೆ ಒಳಗೊಳಗೆ ತೀವ್ರ ಪಶ್ಚಾತ್ತಾಪವಾಗುತ್ತಿತ್ತು. ಅಂದರೆ ಏನು ಅರ್ಥ? ನೀನು ಮನೆಗೆ ಹೋಗಲ್ವಾ? ವಿಕ್ರಮ್ನನ್ನು ಭೇಟಿಯಾಗಲ್ವಾ ಎಂದು ರೋಹಿತ್ ಆಶ್ಚರ್ಯದಿಂದ ಕೇಳಿದ. ಇಲ್ಲ ಎಂದು ಕಾವ್ಯ ಒಂದೇ ಮಾತಿನಲ್ಲಿ ಕಡ್ಡಿ ತುಂಡು ಮಾಡಿದಂತೆ ಉತ್ತರ ಕೊಟ್ಟಳು. ರೋಹಿತ್ಗೆ ಅವಳ ಮಾತು ಕೇಳಿ ಬೇಸರವಾಯಿತು. ನೀವಿಬ್ಬರು ಅಣ್ಣ ತಂಗಿ ಈ ಹಳೆಯ ಕೋಪ ತಾಪಗಳನ್ನು ಇನ್ಯಾವತ್ತಿನವರೆಗೂ ಹೀಗೆ ಎಳೆದಾಡುತ್ತೀರಾ? ಈ ನಗರದಲ್ಲಿ ನಿನಗೆ ಸ್ವಂತ ಮನೆ ಇರುವಾಗ ನೀನ್ಯಾಕೆ ಹೋಟೆಲ್ನಲ್ಲಿ ಇರಬೇಕು? ನಾನು ನಿನ್ನನ್ನು ಯಾವುದೇ ಕಾರಣಕ್ಕೂ ಹೋಟೆಲ್ಗೆ ಬಿಡಲ್ಲ. ಈಗ ನೇರವಾಗಿ ನಿನ್ನನ್ನು ವಿಕ್ರಮ್ ಬಂಗಲೆಗೆ ಕರೆದುಕೊಂಡು ಹೋಗಿ ಅಲ್ಲಿಯೇ ಬಿಟ್ಟು ಹೋಗ್ತೀನಿ ಎಂದು ರೋಹಿತ್ ತೀರಾ ಗಂಭೀರವಾಗಿ ಹೇಳಿದ. ನಾನು ನಿನಗೆ ಎಷ್ಟು ಹೇಳಿದ್ದೇನೋ ಅಷ್ಟು ಮಾಡು, ಜಾಸ್ತಿ ನನ್ನ ಗಾರ್ಡಿಯನ್ ಥರ ಆಡೋಕೆ ಬರಬೇಡ ಎಂದು ಕಾವ್ಯ ಮತ್ತೆ ಕೋಪಗೊಂಡಳು. ಗಾರ್ಡಿಯನ್ ಆಗೋದಕ್ಕೆ ವಿಕ್ರಮ್ ಇದ್ದಾನಲ್ಲ, ನಾನು ಬೇರೆ ಏನೋ ಆಗೋದಕ್ಕೆ ಯೋಚನೆ ಮಾಡುತ್ತಿದ್ದೀನಿ ಎಂದು ರೋಹಿತ್ ತುಂಟತನದಿಂದ ನಕ್ಕ. ಕಾವ್ಯ ಅವನನ್ನು ಕಿಕ್ಕರಿಸಿ ನೋಡಿದಳು. ಆದರೆ ರೋಹಿತ್ ಅವಳ ಕೋಪವನ್ನು ನಿರ್ಲಕ್ಷಿಸಿ ಕೊನೆಗೂ ಅವಳನ್ನು ವಿಕ್ರಮ್ ಬಂಗಲೆಗೆ ಕರೆದುಕೊಂಡು ಬಂದು ಬಿಟ್ಟ. ರಾತ್ರಿ ಸರಿಯಾಗಿ 12 ಗಂಟೆಯಾಗಿತ್ತು. ಕಾವ್ಯ ಆ ಬೃಹತ್ ಬಂಗಲೆಯನ್ನು ಆಶ್ಚರ್ಯದಿಂದ ನೋಡುತ್ತಿದ್ದಳು. ಭರ್ತಿ 10 ವರ್ಷಗಳ ನಂತರ ತಾನು ಮತ್ತೆ ತನ್ನ ಮನೆಗೆ ವಾಪಸ್ ಬಂದಿದ್ದಳು. ಅವಳು ಬಂಗಲೆಯ ಲಿವಿಂಗ್ ಏರಿಯಾಗೆ ಕಾಲಿಟ್ಟಳು. ಸುತ್ತಲೂ ಕಣ್ಣಾಡುವಷ್ಟರಲ್ಲಿ ಅಡುಗೆ ಮನೆಯಿಂದ ಅಜ್ಜಿ ಹೊರಗೆ ಬಂದರು. ಅವರು ನೀರು ಕುಡಿಯಲು ಬಂದಿದ್ದರು. ಲಿವಿಂಗ್ ಏರಿಯಾದ ಮಧ್ಯದಲ್ಲಿ ಕಾವ್ಯ ನಿಂತಿರುವುದನ್ನು ಕಂಡ ಅಜ್ಜಿಗೆ ಒಂದಿಷ್ಟು ನಂಬಲಾಗಲಿಲ್ಲ. ಅವರು ಕಲ್ಲಿನಂತೆ ನಿಂತು ಬಿಟ್ಟರು. ಕಾವ್ಯ ಎಂದು ಅಜ್ಜಿ ದಿಗ್ಭ್ರಮೆಗೊಂಡರು. ಅಜ್ಜಿ, ಕಾವ್ಯಳ ಕಣ್ಣುಗಳು ತೇವಗೊಂಡವು. ನೀನು ನಿಜವಾಗಿಯೂ ಇಲ್ಲಿದ್ದೀಯಾ? ಅಜ್ಜಿ ಕೈಯಿಂದ ನೀರಿನ ಲೋಟವನ್ನು ಪಕ್ಕಕ್ಕಿಟ್ಟು ತಕ್ಷಣವೇ ಅವಳ ಹತ್ತಿರ ಬಂದರು. ಕಾವ್ಯ ಹೌದೆಂದು ತಲೆ ಆಡಿಸಿದಾಗ ಅಜ್ಜಿ ಮುನ್ನುಗ್ಗಿ ಅವಳನ್ನು ಗಟ್ಟಿಯಾಗಿ ಅಪ್ಪಿಕೊಂಡರು. ಆ ದೇವರಿಗೆ ತುಂಬ ಧನ್ಯವಾದಗಳು. ಎಷ್ಟು ವರ್ಷಗಳ ನಂತರ ಮನೆಗೆ ಬಂದೆಯಮ್ಮ. ನನಗಂತೂ ನಂಬೋಕೆ ಆಗುತ್ತಿಲ್ಲ. ಎಲ್ಲಾದರೂ ನಾನು ಕನಸು ಕಾಣುತ್ತಿದ್ದೀನಾ? ಬೆಳಗ್ಗೆ ಎದ್ದು ನೋಡಿದಾಗ ನೀನು ನನ್ನ ಹತ್ತಿರ ಇಲ್ಲದಿದ್ದರೆ ಎಂದು ಅಜ್ಜಿ ಕಣ್ಣುಗಳಲ್ಲಿ ತುಂಬಿ ಬಂದವು. ಇಲ್ಲ ಅಜ್ಜಿ, ಇದು ನಿಜ. ಇಷ್ಟು ವರ್ಷಗಳ ಕಾಲ ಅಜ್ಜಿಯಿಂದ ಮತ್ತು ತನ್ನ ಅಣ್ಣನಿಂದ ದೂರವಾಗಿದ್ದ ಅವಳಿಗೆ ಅತೀವ ದುಃಖವಾಗಿತ್ತು. ಈಗ ಅಜ್ಜಿ ಅವಳಿಗೆ ವಿಕ್ರಮ್ ಮತ್ತು ಸ್ನೇಹಾಳ ಮದುವೆಯ ಬಗ್ಗೆ ವಿವರಿಸುತ್ತಿದ್ದರು. ಆದರೆ ಆ ವಿಷಯ ಅವಳಿಗೆ ಮೊದಲೇ ತಿಳಿದಿತ್ತು. ವಿಕ್ರಮ್ ಹೇಳಿದ ಹಾಗೆಯೇ ಅವಳು ಈಗ ಇಲ್ಲಿಗೆ ಬಂದಿದ್ದಳು. ಆದರೆ ಅಣ್ಣ ತಂಗಿ ಇಬ್ಬರು ಒಬ್ಬರ ಮೇಲೊಬ್ಬರು ಕೋಪಗೊಂಡಿದ್ದರು ಎಂಬುದು ಬೇರೆ ವಿಷಯವಾಗಿತ್ತು. ವಿಕ್ರಮ್ ತನ್ನನ್ನು ಒಂಟಿಯಾಗಿ ಬಿಟ್ಟು ಮಾವನ ಜೊತೆ ಲಂಡನ್ಗೆ ಹೊರಟು ಹೋದಳು ಎಂಬ ಕೋಪವಿದ್ದರೆ, ಕಾವ್ಯಕ್ಕೆ ಚಿಕ್ಕಂದಿನಿಂದಲೂ ತಾನು ಹೋಗುವಾಗ ಅಣ್ಣ ತನ್ನನ್ನು ಸರಿಯಾಗಿ ಅಪ್ಪಿಕೊಂಡು ಬೀಳ್ಕೊಡಲಿಲ್ಲ ಎಂಬ ಮುನಿಸಿತ್ತು. ಅಂದು ವಿಕ್ರಮ್ ನನಗೆ ನನ್ನ ತಂಗಿಯನ್ನು ಬೀಳ್ಕೊಡುವ ಧೈರ್ಯವಿಲ್ಲ ಎಂದಿದ್ದ. ಆದರೆ ಇವತ್ತು 10 ವರ್ಷಗಳ ನಂತರವೂ ಕಾವ್ಯ ತನ್ನ ಅಣ್ಣನ ಪ್ರೀತಿಯ ಅಪ್ಪುಗೆಗಾಗಿ ತವಕಿಸುತ್ತಿದ್ದಳು. ಆದರೂ ಇಬ್ಬರ ಮಧ್ಯೆ ಹೇಳಲಾಗದ ತಣ್ಣನೆಯ ಅಂತರ ಹಾಗೆ ಉಳಿದಿತ್ತು. ಸರಿ, ನೀನು ಹೇಳು, ತಿನ್ನೋಕೆ ಏನಾದರೂ ಬೇಕಾ ಎಂದು ಅಜ್ಜಿ ಪ್ರೀತಿಯಿಂದ ಕೇಳಿದರು. ಇಲ್ಲ ಅಜ್ಜಿ, ನಾನೀಗ ವಿಶ್ರಾಂತಿ ತಗೋಬೇಕು ಎಂದು ಹೇಳಿ ಅಜ್ಜಿಯ ಜೊತೆ ಇನ್ನಷ್ಟು ಮಾತನಾಡಿ ತನ್ನ ಹಳೆಯ ಕೋಣೆಗೆ ಬಂದಳು. ಎಷ್ಟು ವರ್ಷಗಳ ನಂತರ ಅವಳು ತನ್ನ ರೂಮ್ಗೆ ಕಾಲಿಟ್ಟಿದ್ದಳು. ಕೋಣೆಯಲ್ಲಿದ್ದ ಪ್ರತಿಯೊಂದು ವಸ್ತುವು ಅವಳು ಬಿಟ್ಟು ಹೋದಾಗ ಹೇಗಿತ್ತು ಹಾಗೆಯೇ ಇಡಲಾಗಿತ್ತು. ಸೈಡ್ ಟೇಬಲ್ ಮೇಲೆ ಅವಳು ಮತ್ತು ವಿಕ್ರಮ್ ಚಿಕ್ಕಂದಿನಿಂದ ತೆಗೆಸಿಕೊಂಡಿದ್ದ ಸುಂದರ ಫೋಟೋ ಒಂದಿತ್ತು. ಕಾವ್ಯ ಆ ಫೋಟೋವನ್ನು ಎತ್ತಿಕೊಂಡು ತನ್ನ ಎದೆಗೆ ತಬ್ಬಿಕೊಂಡಳು. ಅವಳ ಮನಸ್ಸಿಗೆ ಅಪಾರ ಸುಖ ಸಿಕ್ಕಿತು. ಅವಳು ಬೆಡ್ ಮೇಲೆ ಮಲಗಿದಳು. ವಿಕ್ರಮ್ ಬಗ್ಗೆ ಯೋಚಿಸುತ್ತಾ ಯಾವಾಗ ನಿದ್ದೆ ಜಾರಿದಳೋ ಅವಳಿಗೆ ತಿಳಿಯಲೇ ಇಲ್ಲ. ಮಾರನೇ ದಿನ ಬೆಳಗ್ಗೆ ಶುರುವಾಯಿತು. ಎಲ್ಲರೂ ಡೈನಿಂಗ್ ಟೇಬಲ್ನಲ್ಲಿ ತಿಂಡಿ ತಿನ್ನಲು ಕುಳಿತಿದ್ದರು. ಸ್ನೇಹ ತೀರಾ ಮೌನವಾಗಿ ತಿಂಡಿ ತಿನ್ನುತ್ತಿದ್ದಳು. ಅವಳ ಪ್ರತಿಯೊಂದು ನಡವಳಿಕೆಯಲ್ಲೂ ವಿಕ್ರಮ್ ಮೇಲಿನ ಕೋಪ ಎದ್ದು ಕಾಣುತ್ತಿತ್ತು. ನಿನ್ನೆ ರಾತ್ರಿ ವಿಕ್ರಮ್ ಅವಳಿಗೆ ತಾನು ಹೆಂಡತಿ ಎಂಬ ಸಣ್ಣ ಅನುಭವವನ್ನೂ ನೀಡಲಿಲ್ಲವಲ್ಲ ಎಂಬ ಬೇಸರ ಅವಳಿಗಿತ್ತು. ಏನಜ್ಜಿ ವಿಷಯ? ಇವತ್ತು ಮುಖದಲ್ಲಿ ಅಷ್ಟೊಂದು ನಗು ಇದೆ ಎಂದು ವಿಕ್ರಮ್ ಅಜ್ಜಿಯ ಖುಷಿಯಾದ ಮುಖವನ್ನು ನೋಡಿ ಆಶ್ಚರ್ಯದಿಂದ ಕೇಳಿದ.
ಹೌದು, ವಿಷಯ ಆಗಿದೆ. ನೀನು ಕೇಳಿದರೆ ಆಶ್ಚರ್ಯ ಪಡುತ್ತೀಯ, ಕಣ್ಣಾಡೆ ನೋಡಿದರೆ ನಂಬುವುದೇ ಇಲ್ಲ ಎಂದರು ಅಜ್ಜಿ. ವಿಕ್ರಮ್ ಮತ್ತೆ ಸ್ನೇಹ ಇಬ್ಬರು ಕುತೂಹಲದಿಂದ ಅಜ್ಜಿಯನ್ನ ನೋಡಿದರು. ಅಷ್ಟೊಂದು ಏನಿದೆ ಅಜ್ಜಿ, ನಾನು ನಂಬದೇ ಇರೋ ಹಾಗೆ ಎಂದು ವಿಕ್ರಮ್ ಮತ್ತೆ ಕೇಳಿದ. ಅಜ್ಜಿ ನನ್ನ ಉತ್ತರ ಕೊಡುವುದಕ್ಕಿಂತ ಮುಂಚೆ ಕಾವ್ಯ ಡೈನಿಂಗ್ ಹಾಲ್ಗೆ ಕಾಲಿಟ್ಟಳು. ಇಲ್ಲೇ ನೋಡು, ಅದಕ್ಕೆ ನಾನು ನಗುತ್ತಿದ್ದದ್ದು ಎಂದರು ಅಜ್ಜಿ. ವಿಕ್ರಮ್ ಆಶ್ಚರ್ಯದಿಂದ ಕಾವ್ಯಾಳನ್ನ ನೋಡಿದ. ಕಾವ್ಯಾಳ ಮುಖದಲ್ಲಿ ಯಾವುದೇ ಗಂಭೀರ ಭಾವನೆಗಳಿರಲಿಲ್ಲ. ಆದರೆ ಸಣ್ಣ ನಗುವಿನೊಂದಿಗೆ ಅವಳು ವಿಕ್ರಮ್ ಹತ್ತಿರ ಬಂದಳು. ಹೇಗಿದ್ದೀರಾ ಅಣ್ಣ ಎಂದು. ಅವಳು ಅವನ ಪಕ್ಕದಲ್ಲಿದ್ದ ಚೇರೆಳೆದು ಕುಳಿತಳು. ಅವಳು ಮುನ್ನುಗ್ಗಿ ವಿಕ್ರಮನನ್ನು ಅಪ್ಪಿಕೊಳ್ಳಲು ಪ್ರಯತ್ನ ಮಾಡಲಿಲ್ಲ, ಅಥವಾ ವಿಕ್ರಮ್ ಕೂಡ ತನ್ನ ಚೇರ್ನಿಂದ ಎದ್ದು ನಿಲ್ಲಲಿಲ್ಲ. ನಾನು ಚೆನ್ನಾಗಿದ್ದೇನೆ, ನೀನು ಹೇಗಿದ್ದೀಯ, ಮತ್ತೆ ಯಾವಾಗ ಬಂದೆ? ವಿಕ್ರಮ್ ಮುಖದಲ್ಲಿ ನೋವಿನಿಂದ ಕೂಡಿದ ನಗುವೊಂದು ಮೂಡಿತ್ತು. ನಿನ್ನೆ ರಾತ್ರಿಯೇ ಬಂದೆ, ತುಂಬ ತಡವಾಗಿತ್ತು. ನೀವು ನಿದ್ದೆ ಮಾಡುತ್ತೀರಾ ಅಂತ ತೊಂದರೆ ಕೊಡಲಿಲ್ಲ ಎಂದಳು ಕಾವ್ಯ. ಸ್ನೇಹ ಆಶ್ಚರ್ಯದಿಂದ ಅವರಿಬ್ಬರನ್ನ ನೋಡುತ್ತಿದ್ದಳು. 10 ವರ್ಷಗಳ ನಂತರ ಸಿಗುತ್ತಿರುವ ಅಣ್ಣ ತಂಗಿ ಥರ ಅವರು ಎಲ್ಲೂ ಕಾಣಿಸುತ್ತಿರಲಿಲ್ಲ. ಅವರ ಮಾತಿನಲ್ಲಿ ಯಾವುದೇ ಆತ್ಮೀಯತೆ ಇರಲಿಲ್ಲ, ಬದಲಿಗೆ ಒಂದು ತರಹದ ಮೌನ ಮತ್ತು ಅಂತರವಿತ್ತು. ಒಳ್ಳೆಯದಾಯಿತು ಮನೆಗೆ ಬಂದೆ ಎಂದು ವಿಕ್ರಮ್ ನಗುತ್ತಾ ಅವಳ ತಲೆ ಸವರಿದ. ಆದರೆ ಒಳಗೊಳಗೆ ಅವನ ಹೃದಯ ರಕ್ತ ಕಣ್ಣೀರು ಸುರಿಸುತ್ತಿತ್ತು. ತನ್ನ ತಂಗಿ ಇಷ್ಟು ವರ್ಷಗಳ ನಂತರ ಕಣ್ಣೆದುರು ಬಂದಿದ್ದರೂ ಅವಳ ಮೇಲೆ ತನಗೆ ಬೇಕಾದಷ್ಟು ಹಕ್ಕು ಚಲಾಯಿಸಲು ಅವನಿಗೆ ಸಾಧ್ಯವಾಗುತ್ತಿರಲಿಲ್ಲ. ನೀನು ಹೇಗಿದ್ದೀಯ ಸ್ನೇಹ ಎಂದು ಕಾವ್ಯ ಸ್ನೇಹಾಳನ್ನು ನೋಡಿದಳು. ಸ್ನೇಹ ಸಣ್ಣಗೆ ನಕ್ಕು, ನಾನು ಚೆನ್ನಾಗಿದ್ದೀನಿ, ನೀನು ಹೇಳು ಎಂದಳು. ನಾನು ಸೂಪರ್ ಆಗಿದ್ದೀನಿ. ನೀವಿಬ್ಬರು ಈ ದಿಢೀರ್ ಮದುವೆಗೆ ನನ್ನ ಕಡೆಯಿಂದ ಶುಭಾಶಯಗಳು ಎಂದು ಕಾವ್ಯ ನಗುತ್ತಾ ಶುಭ ಹಾರೈಸಿ ತನ್ನ ತಿಂಡಿ ತಿನ್ನಲು ಶುರು ಮಾಡಿದಳು. ಅಷ್ಟರಲ್ಲಿ ಡೈನಿಂಗ್ ಹಾಲ್ಗೆ ರೋಹಿತ್ ಒಳಗೆ ಬಂದ. ಅವನ ತಲೆ ಮೇಲಿದ್ದ ಬಿಳಿ ಪಟ್ಟಿಯನ್ನು ನೋಡಿ ಸ್ನೇಹಾಳ ಕೈಯಲ್ಲಿದ್ದ ಚಮಚ ಕೆಳಗೆ ಬಿತ್ತು. ಅವಳು ತಕ್ಷಣವೇ ಎದ್ದು ನಿಂತಳು. ರೋಹಿತ್, ಇದೇನಾಯಿತು ನಿನಗೆ? ತಲೆ ಗಾಯ ಹೇಗಾಯಿತು? ಎದ್ದು ಆತಂಕದಿಂದ ತನ್ನ ಅಣ್ಣನ ಹತ್ತಿರ ಬಂದು ಅವನ ತಲೆಯನ್ನು ಮುಟ್ಟಿ ನೋಡಿದಳು. ರೋಹಿತ್ ತೀರಾ ಕೋಪದಿಂದ ಪ್ರಶಾಂತವಾಗಿ ತಿಂಡಿ ತಿನ್ನುತ್ತಿದ್ದ ವಿಕ್ರಮ್ನನ್ನು ಕಿಕ್ಕರಿಸಿ ನೋಡಿದ. ಸ್ನೇಹ ರೋಹಿತ್ಗೆ, ನಿನ್ನೆ ಸಂಜೆ ನೀನೆಲ್ಲಿಗೆ ಹೋಗಿದ್ದೆ? ಮಂಟಪಕ್ಕೆ ರಾಜೇಶ್ ಕೂಡ ಬರಲಿಲ್ಲ, ನೀನು ಕೊನೆ ಗಳಿಗೆಯಲ್ಲಿ ಎಲ್ಲವನ್ನ ಬಿಟ್ಟು ಕಣ್ಮರೆಯಾದೆ ಎಂದು ಪ್ರಶ್ನಿಸಿದಳು. ಅಯ್ಯೋ ಸ್ನೇಹ, ನಾನು ಬೇಕು ಅಂತ ಎಲ್ಲೂ ಕಣ್ಮರೆಯಾಗಲಿಲ್ಲ. ನಿನ್ನೆ ಸಂಜೆ ನನಗೆ ಸಣ್ಣ ಆಕ್ಸಿಡೆಂಟ್ ಆಯಿತು, ಫೋನ್ ಬೇರೆ ಆಫ್ ಆಗಿಬಿಡ್ತು. ಆ ಕಾರಣಕ್ಕಾಗಿಯೇ ನನಗೆ ರಾಜೇಶ್ ಸಮಯಕ್ಕೆ ಸರಿಯಾಗಿ ಮಂಟಪಕ್ಕೆ ಕರೆದುಕೊಂಡು ಬರಲು ಆಗಲಿಲ್ಲ, ನಾನು ಬರಲಾಗಲಿಲ್ಲ. ಅದಕ್ಕೆ ಅಜ್ಜಿ ಬೇರೆ ದಾರಿ ಇಲ್ಲದೆ ಈ ಹಠಮಾರಿ ಜೊತೆ ನಿನ್ನ ಮದುವೆ ಮಾಡಿಸಿಬಿಟ್ಟರು ಎಂದು ಸುಳ್ಳು ಹೇಳಿದ. ಅವನು ತಲೆಯನ್ನು ತಗ್ಗಿಸಿ ತಿಂಡಿ ತಿನ್ನುತ್ತಿದ್ದ ಕಾವ್ಯಳನ್ನು ಓರೆ ಕಣ್ಣಿನಿಂದ ನೋಡಿದ. ರೋಹಿತ್ ಅಜ್ಜಿಗೂ ಇದೇ ಆಕ್ಸಿಡೆಂಟ್ ಸುಳ್ಳನ್ನು ಹೇಳಿದ್ದ. ಅವನ ತಲೆಯ ಗಾಯ ನೋಡಿ ಅಜ್ಜಿಯು ಅವನ ಮೇಲೆ ಮರುಕ ಪಟ್ಟು ಏನೂ ಅಂದಿರಲಿಲ್ಲ. ನನಗೆ ಈಗಲೇ ನಿನ್ನ ಜೊತೆ ಮಾತನಾಡಬೇಕು ವಿಕ್ರಮ್ ಎಂದು ರೋಹಿತ್ ಡೈನಿಂಗ್ ಟೇಬಲ್ ಮೇಲೆ 2 ಕೈಗಳನ್ನಿಟ್ಟು ಕೋಪದಿಂದ ಗರ್ಜಿಸಿದ. ಹೌದು, ಸ್ಟಡಿ ರೂಮ್ನಲ್ಲಿ ಕೂತು ಪ್ರಶಾಂತವಾಗಿ ಮಾತನಾಡೋಣ ಎಂದು ವಿಕ್ರಮ್ ತಿಂಡಿ ಮುಗಿಸಿ ಸ್ಟಡಿ ರೂಮ್ ಕಡೆ ನಡೆದ. ರೋಹಿತ್ ಅವನ ಬೆಂದೆ ಹಿಂದೆಯೇ ಹೋದ. ಸ್ಟಡಿ ರೂಮ್ನಲ್ಲಿ ಅವರಿಬ್ಬರು ಮುಖಾಮುಖಿಯಾಗಿ ನಿಂತರು. ನಿನಗೆ ಸ್ವಲ್ಪ ಆದರೂ ನಾಚಿಕೆ ಆಗಲ್ವಾ ವಿಕ್ರಮ್? ಸ್ವಂತ ತಂಗಿಯನ್ನೇ ಕಿಡ್ನ್ಯಾಪರ್ ಮಾಡಿಬಿಟ್ಟಿಯಲ್ಲ. ನಿನ್ನಂಥ ಚಾಲಾಕಿ ಮನುಷ್ಯನನ್ನು ನಾನು ಎಲ್ಲೂ ನೋಡಿಲ್ಲ. ನಿನಗೆ ಸ್ನೇಹಾಳನ್ನು ಮದುವೆಯಾಗುವ ಆಸೆ ಇದ್ದಿದ್ದರೆ ನೇರವಾಗಿ ಹೇಳಬಹುದಿತ್ತಲ್ಲ. ನಾನು ಬೇಡ ಅಂದಿದ್ನ. ಆದರೆ ರಾಜೇಶನ್ನು ಕಿಡ್ನ್ಯಾಪ್ ಮಾಡಿಸಿ ನನ್ನನ್ನು ದಾರಿಯಿಂದ ತಪ್ಪಿಸಿ ಮನೆಗೆಲ್ಲ ನನ್ನನ್ನು ಜವಾಬ್ದಾರಿ ಇಲ್ಲದವನನ್ನಾಗಿ ಮಾಡಿಬಿಟ್ಟೆ. ನನ್ನನ್ನು ಎಲ್ಲರ ಕಣ್ಣಲ್ಲಿ ಕೆಟ್ಟವನನ್ನಾಗಿ ಮಾಡಿ ನೀನು ಮಾತ್ರ ಹೀರೋ ಆಗಿ ಸೈ ಎನಿಸಿಕೊಂಡೆಯಾ ಎಂದು ರೋಹಿತ್ ಕೋಪ ತಾಳಲಾರದೆ ಚೀರಿದ. ಅವನಿಗೆ ತನ್ನ ಗೆಳೆಯನ ಮುಖಕ್ಕೆ 2 ಬಾರಿಸಬೇಕು ಎನಿಸುತ್ತಿತ್ತು. ನನಗೆ ಯಾವುದು ಸರಿ ಅನಿಸುತ್ತೋ ಅದನ್ನು ನಾನು ಮಾಡಿದೆ. ವಿಕ್ರಮ್ ಶಾಂತ ಮತ್ತು ತಣ್ಣನೆಯ ನಡವಳಿಕೆಯಲ್ಲಿ ಈಗಲೂ ಹಾಗೆ ಇತ್ತು. ಅವನ ಮುಖದಲ್ಲಿ ಯಾವುದೇ ಪಶ್ಚಾತ್ತಾಪದ ಗೆಳೆಗಳಿರಲಿಲ್ಲ. ನನ್ನನ್ನು ಎಲ್ಲರ ಎದುರು ಕೆಟ್ಟವನನ್ನಾಗಿ ಮಾಡುವುದು ನಿನಗೆ ಸಂಕೋಚ ಅನಿಸಲಿಲ್ಲವೇ? ನೀನು ಎಂತಹ ಫ್ರೆಂಡ್ ಮಾರಾಯ? ನನ್ನ ಇಮೇಜ್ ಹಾಳು ಮಾಡಿದ್ದೆ. ಅದೃಷ್ಟವಶಾತ್ ಅಜ್ಜಿ ನನ್ನ ತಲೆಯ ಗಾಯ ನೋಡಿ ಕನಿಕರಪಟ್ಟರು, ಇಲ್ಲದಿದ್ದರೆ ನನ್ನನ್ನು ಮನೆಯಿಂದಲೇ ಹೊರ ಹಾಕುತ್ತಿದ್ದರು. ಇದನ್ನೆಲ್ಲ ಮಾಡಲು ಕಾವ್ಯಳನ್ನು ಯಾಕೆ ಮಧ್ಯೆ ತಂದೆ? ರೋಹಿತ್ ಕೋಪ ಕಡಿಮೆಯಾಗುತ್ತಲೇ ಇರಲಿಲ್ಲ. ನಾನು ಹೇಳಿದ್ದೆ ಅಲ್ವಾ, ನನಗೆ ಯಾವುದು ಸರಿ ಅನಿಸುತ್ತೋ ಅದನ್ನು ಮಾಡಿದೆ ಎಂದು ವಿಕ್ರಮ್ ಮತ್ತೆ ಅದೇ ಉಡಾಫೆಯ ಉತ್ತರ ಕೊಟ್ಟ. ಅಪ್ಪ ದೇವ ರಾಣೆ, ನೀನು ನಿಜಕ್ಕೂ ಖತರ್ನಾಕ್ ಆಟಗಾರ ಕಣೋ ಎಂದು ರೋಹಿತ್ ಬಿದ್ದ. ನೀನೇನೋ ನಿನ್ನ ಪ್ರೀತಿಯನ್ನು ಪಡೆದುಕೊಂಡೆ, ಆದರೆ ನನಗಿಲ್ಲಿ ಸಂಕಟ ತಂದುಬಿಟ್ಟೆ. ನೋಡು, ನೀನು ನನ್ನ ಮಾತು ಕೇಳದಿದ್ದರೆ ನಾನು ಪ್ರತಿಯೊಂದಕ್ಕೂ ಸ್ನೇಹಾಗೆ ಹೇಳಿಬಿಡ್ತೀನಿ ಎಂದು ಹೆದರಿಸಿದ. ವಿಕ್ರಮ್ ಏನು ಅನ್ನುವಂತೆ ಅವನನ್ನು ನೋಡಿದ. ನನಗೆ ಕಾವ್ಯಳನ್ನು ಮದುವೆಯಾಗಬೇಕು. ಈ ಮಾತುಗಳು
ಬಿಸಿ ಮಾಡಿ ಕರಗಿಸಿದ ಸೀಸದಂತೆ ಬಾಗಿಲು ಬಳಿ ಟೀ ಕಪ್ ಹಿಡಿದು ನಿಂತಿದ್ದ ಕಾವ್ಯಾಳ ಕಿವಿಗೆ ಬಿದ್ದವು. ಅಜ್ಜಿ ಹೇಳಿದರೆಂದು ಅವಳು ಇಬ್ಬರಿಗೂ ಟೀ ತಂದಿದ್ದಳು. ಆದರೆ ರೋಹಿತ್ ಹೇಳಿದ ಕೊನೆಯ ಮಾತನ್ನು ಸ್ಪಷ್ಟವಾಗಿ ಕೇಳಿಸಿಕೊಂಡಳು. ಕಾವ್ಯ ಒಳಗೆ ಬಂದು, ಏನು, ನನ್ನನ್ನು ಮದುವೆ ಆಗ್ತೀಯಾ? ಮೊದಲು ನಿನ್ನ ಮುಖವನ್ನು ಕನ್ನಡಿಯಲ್ಲಿ ನೋಡಿಕೊಂಡಿದ್ದೀಯಾ? ನಿನ್ನಂಥವನನ್ನು ನಮ್ಮ ಲಂಡನ್ ಮಾವ ತಮ್ಮ ಬಂದೂಕಿನಿಂದ ಒಂದೇ ಏಟಿಗೆ ಉಡಾಯಿಸಿ ಬಿಡ್ತಾರೆ ಗೊತ್ತಾ ಎಂದು ಕೋಪದಿಂದ ಚೀರಿದರು. ಹೇಗೂ ನನ್ನ ಮದುವೆ ಲಂಡನ್ ಮಾವ ಎಲ್ಲಿ ಹೇಳ್ತಾರೋ ಅಲ್ಲೇ ಆಗೋದು ಎಂದು ಕಾವ್ಯ ಟ್ರೇಯನ್ನ ಪಕ್ಕದಲ್ಲಿಡುತ್ತಾ ಕೋಪದಿಂದ ಗದರಿದಳು. ವಿಕ್ರಮ್ ತೀರಾ ಮೌನವಾಗಿದ್ದ. ರೋಹಿತ್ ಹೇಳಿದ ಮಾತಿನಿಂದ ಅವನಿಗೆ ಆಶ್ಚರ್ಯವಾಗಿತ್ತು. ಆದರೆ ಅವನು ಏನಾದರೂ ಹೇಳುವಷ್ಟರಲ್ಲೇ ರೋಹಿತ್ ಮುನ್ನುಗ್ಗಿ ಮಾತನಾಡಿದ. ಯಾಕೆ, ನಿಮ್ಮ ಲಂಡನ್ ಮಾವ ಏನು ನಿನ್ನ ಮಾಲೀಕನ? ನನ್ನ ಪ್ರಕಾರ ನಿನ್ನ ವಿಕ್ರಮ್ ತಂಗಿ ನಿನ್ನ ಮೇಲೆ ಹೆಚ್ಚಿನ ಹಕ್ಕು ಅವನಿಗೆ ಇದೆ ಎಂದು ರೋಹಿತ್ ಹೇಳುತ್ತಿದ್ದಂತೆ ವಿಕ್ರಮ್ ಕಣ್ಣುಗಳು ಕೋಪದಿಂದ ಕೆಂಪಗಾದವು. ಕಾವ್ಯ ವಿಕ್ರಮ್ ಕಡೆ ನೋಡಿದಾಗ ಅವಳ ಹೃದಯಕ್ಕೊಮ್ಮೆ ದಸಕ್ಕನಿ ಅಂದಿತ್ತು. ಅಣ್ಣ, ನನ್ನ ಉದ್ದೇಶ ಅದಲ್ಲ. ರೋಹಿತ್, ನೀನು ನಮ್ಮಣ್ಣ ತಂಗಿಯ ಮಧ್ಯೆ ಮತ್ತೆ ಬಿರುಕು ಮೂಡಿಸಲು ನೋಡುತ್ತಿದ್ದೀಯ ಎಂದು ಕಾವ್ಯ ರೋಹಿತ್ ಕಡೆ ಬೆರಳು ಮಾಡಿ ಚೀರಿದಳು. ನಾನೇಕೆ ಬಿರುಕು ಮೂಡಿಸಲಿ? ಈ ದೂರ ನಿಮ್ಮಿಬ್ಬರ ಮಧ್ಯೆ ವರ್ಷಗಳಿಂದಲೇ ಇದೆ. ನಾನು ಬರೀ ಸತ್ಯ ಹೇಳಿದ್ದೆ ಅಷ್ಟೇ. ನೀನು ಈ ಅಣ್ಣ ಹೇಗೆ ಸ್ನೇಹಾಳನ್ನು ಇಷ್ಟಪಡುತ್ತಾನೋ ಹಾಗೆಯೇ ನಾನು ನಿನ್ನನ್ನು ಚಿಕ್ಕಂದಿನಿಂದಲೂ ಇಷ್ಟಪಡುತ್ತಿದ್ದೀನಿ. ಈ ವಿಷಯ ವಿಕ್ರಮ್ಗೆ ಚೆನ್ನಾಗಿ ಗೊತ್ತು. ನಿನಗೆ ಗೊತ್ತಿದೆ ಅಲ್ವಾ ವಿಕ್ರಮ್ ಎಂದು ರೋಹಿತ್ ವಿಕ್ರಮ್ನನ್ನ ಕಿಕ್ಕರಿಸಿ ನೋಡಿದ. ನೀನು ನನ್ನೆದುರು ನಿಂತು ನನ್ನ ತಂಗಿಯ ಬಗ್ಗೆ ಹೀಗೆ ಮಾತನಾಡುತ್ತಿದ್ದೀಯಾ? ನಾನು ನಿನ್ನ ಜೊತೆ ಅವಳ ಮದುವೆ ಯಾಕೆ ಮಾಡಿಸಲಿ? ವಿಕ್ರಮ್ ಕೋಪವನ್ನು ತಡೆದುಕೊಂಡು ಕಾವ್ಯಾಳ ಮಾತನ್ನು ನಿರ್ಲಕ್ಷಿಸಿದ. ಯಾಕೆಂದರೆ ನೀನು ಸ್ನೇಹಾಳನ್ನು ಎಷ್ಟು ಪ್ರೀತಿಸುತ್ತೀಯೋ ನಾನು ಕಾವ್ಯಾಳನ್ನು ಅಷ್ಟೇ ಪ್ರೀತಿಸ್ತಿದ್ದೀನಿ. ಎರಡನೆಯದಾಗಿ ನನ್ನ ಜೊತೆ ಮದುವೆ ಮಾಡಿಸಿದರೆ ನಿನ್ನ ತಂಗಿ ದಿನವೂ ನಿನ್ನ ಕಣ್ಣೆದರಲ್ಲೇ ಇರ್ತಾಳೆ. ಇನ್ನು ಆ ಸುಳ್ಳು ಗೌರವದ ಮಾತು ನನ್ನ ಹತ್ತಿರ ಆಡಬೇಡ. ಸ್ನೇಹಾಳ ನಿಶ್ಚಿತಾರ್ಥದವರ ರಾಜೇಶ್ನನ್ನು ಕಿಡ್ನ್ಯಾಪ್ ಮಾಡಿಸಿ ನೀನು ಮದುವೆಯಾಗಿದ್ದೀಯಾ? ಒಂದು ವೇಳೆ ನೀನು ಒಪ್ಪದಿದ್ದರೆ ರಾಜೇಶ್ನನ್ನು ತಡೆದು ನೀನೇ ಮದುವೆಯಾಗಿದ್ದು ಅಂತ ಎಲ್ಲ ಸತ್ಯವನ್ನು ಸ್ನೇಹಾಗೆ ಹೇಳಿಬಿಡುತ್ತೀನಿ. ಆಮೇಲೆ ನಿನ್ನಿಷ್ಟ ಎಂದು ಬೆದರಿಸಿ ರೋಹಿತ್ ಅಲ್ಲಿಂದ ಹೊರಟು ಹೋದ. ಕಾವ್ಯ ಆಶ್ಚರ್ಯದಿಂದ ವಿಕ್ರಮ್ನನ್ನ ನೋಡುತ್ತಿದ್ದಳು. ಅವನು ಹೇಳಿದ್ದು ಸರಿಯೇ ಇದೆ. ನನ್ನ ಮೇಲೆ ನಿಮಗ ನಿಜವಾಗಿಯೂ ಯಾವುದೇ ಹಕ್ಕಿಲ್ಲ. ಎಲ್ಲ ಹಕ್ಕು ಲಂಡನ್ ಮಾವನದ್ದೇ ಎಂದು ವಿಕ್ರಮ್ ನೋವಿನ ಧ್ವನಿಯಲ್ಲಿ ಹೇಳಿದ. ಅವನು ಹೊರಡಲು ಅನುವಾದಾಗ ಕಾವ್ಯ ಮುನ್ನುಗ್ಗಿ ಅವನ ಕೈ ಹಿಡಿದಳು. ಹಾಗಲ್ಲ ಅಣ್ಣ, ನೀವು ನನ್ನ ದೊಡ್ಡಣ್ಣ. ನಾನು ನಿಮ್ಮನ್ನು ತುಂಬ ಪ್ರೀತಿಸ್ತೀನಿ. ಅವನ ಮಾತುಗಳನ್ನು ಯಾಕೆ ತಲೆಗೆ ಹಾಕಿಕೊಳ್ಳುತ್ತೀರಾ? ಈಗ ನಿಮಗೇನು ಬೇಕು? ನಾನು ಅವನನ್ನು ಮದುವೆಯಾಗಬೇಕು. ನಿಮ್ಮ ಖುಷಿಗಾಗಿ ನಾನು ನಿಮ್ಮ ಕಣ್ಣೆದುರೇ ಇರಬೇಕು. ಅಂದರೆ ಸರಿ, ನಾನು ಒಪ್ಕೊತೀನಿ ಎಂದಳು. ಆದರೆ ನನ್ನದೊಂದು ಷರತ್ತಿದೆ. ನಾನು ನಿಮ್ಮ ಗೆಳೆಯನನ್ನ ಮದುವೆಯಾಗುವುದು ಬರೀ ನಿಮ್ಮ ಖುಷಿಗಾಗಿ ಮತ್ತು ನಿಮ್ಮ ಕಣ್ಣೆದುರು ಇರುವುದಕ್ಕಾಗಿ. ಆದರೆ ನೀವು ಮೊದಲು ನನ್ನನ್ನು ಅಪ್ಪಿಕೊಳ್ಳಬೇಕು. ಇಷ್ಟು ವರ್ಷಗಳಿಂದ ಈ ಹಕ್ಕನ್ನು ನನ್ನಿಂದ ಕಸಿದುಕೊಂಡಿದ್ದೀರಲ್ಲ, ನಿಮಗೆ ನನ್ನ ಮೇಲೆ ಕನಿಕರ ಬರಲಿಲ್ವಾ ಎಂದು ಕಣ್ಣೀರು ತುಂಬಿದ ಕಣ್ಣುಗಳಿಂದ ಕೇಳಿದಳು. ವಿಕ್ರಮ್ಗೆ ತಾನು ದುರ್ಬಲನಾಗುತ್ತಿದ್ದೇನೆ ಎನಿಸಿತು. ಕಾವ್ಯ ಅವನ ಹತ್ತಿರ ಬಂದು 2 ಅಡಿ ದೂರದಲ್ಲಿ ನಿಂತಳು. ವಿಕ್ರಮ್ ಮುನ್ನುಗ್ಗಿ ತನ್ನ ತಂಗಿಯನ್ನ ಬಿಗಿಯಾಗಿ ಅಪ್ಪಿಕೊಂಡು ಪ್ರೀತಿಯಿಂದ ಆಲಂಗಿಸಿದ. ಕಾವ್ಯಗೆ ತಾನು ನಿಜವಾಗಿಯೂ ಅಣ್ಣನ ಅಪ್ಪುಗೆಯಲ್ಲಿದ್ದೇನೆ ಎಂದು ನಂಬಲು ಸಾಧ್ಯವಾಗಲಿಲ್ಲ. ಅವಳು ಅವನ ಎದೆಗೆ ಒರಗಿ ಗದ್ಗದಿತಳಾಗಿ ಅತ್ತಳು. ನಾನು ನಿಮ್ಮನ್ನು ತುಂಬ ಪ್ರೀತಿಸ್ತೀನಿ ಅಣ್ಣ, ಆ ಮಾವನಿಗಿಂತಲೂ ಹೆಚ್ಚಾಗಿ ಎಂದಳು. ಅಣ್ಣನ ಖುಷಿಗಾಗಿ ಜೀವ ಬೇಕಾದರೂ ಕೊಡುವ ಕಾವ್ಯಗೆ ರೋಹಿತ್ ನನ್ನ ಮದುವೆಯಾಗುವುದು ದೊಡ್ಡ ವಿಷಯವಾಗಿರಲಿಲ್ಲ. ತನಗಾಗಿ ಪಟ್ಟ ನೋವು ಅವಳಿಗೆ ಗೊತ್ತಿತ್ತು. ಸಂಜೆಯ ಕತ್ತಲು ಆವರಿಸಿತ್ತು. ಕಾವ್ಯ ಜೊತೆ ಮಾತನಾಡಿದ ನಂತರ ವಿಕ್ರಮ್ ಹೊರಗೆ ಹೋಗಿ ಸ್ವಲ್ಪ ಸಮಯ ಒಂಟಿಯಾಗಿ ಇದ್ದು ಬಂದಿದ್ದ. ಅವನು ರೂಮ್ಗೆ ಕಾಲಿಟ್ಟಾಗ ಸ್ನೇಹ ತೀವ್ರ ಆತಂಕದಿಂದ ಓಡಾಡುತ್ತಿದ್ದಳು. ವಿಕ್ರಮ್ ಬಾಗಿಲು ಮುಚ್ಚಿ ಮುನ್ನುಗ್ಗುತ್ತಿದ್ದಂತೆ ಸ್ನೇಹ ತೀರ ಅವನ ಶರ್ಟ್ ಕಾಲರ್ ಹಿಡಿದು ಕೋಪದಿಂದ ರೇಗಿದಳು. ನನ್ನಿಂದ ಏನು ಮುಚ್ಚಿಟ್ಟಿದ್ದೀರಾ ನೀವು? ರೋಹಿತ್ ನನಗೆ ಎಲ್ಲ ವಿಷಯವನ್ನ ಹೇಳಿದ್ದಾನೆ. ನೀವು ನನ್ನ ಜೊತೆ ಹೇಗೆ ಹೀಗೆ ಮಾಡಬಲ್ಲಿರಿ ಎಂದು ಸಿಡಿದು ಬಿದ್ದಳು. ವಿಕ್ರಮ್ ತನ್ನ ಹಣೆಗೆ ಕೈ ಇಟ್ಟುಕೊಂಡ. ರೋಹಿತ್ ಸಿಕ್ಕರೆ ಸರಿಯಾಗಿ ಬುದ್ಧಿ ಕಲಿಸಬೇಕು ಎನಿಸಿತ್ತು. ಎಷ್ಟು ಚಾಲಾಕಿ ಮನುಷ್ಯ! ಸತ್ಯ ಹೇಳಿಬಿಡುತ್ತೀನಿ ಅಂದವನು ನಿಜವಾಗಿಯೂ ಹೇಳಿಬಿಟ್ಟಿದ್ದಾನಲ್ಲ ಅಂದುಕೊಂಡ. ಸ್ನೇಹ, ನನ್ನ ಮಾತು ಕೇಳು ಎಂದು ಸಮಜಾಯಿಷಿ ನೀಡಲು ಬಂದ. ಏನು ಕೇಳಲಿ? ರೋಹಿತ್ ನಿಮ್ಮ ಪ್ರತಿಯೊಂದು ಕುತಂತ್ರವನ್ನ ಹೇಳಿದ್ದಾನೆ. ನೀವು ಇಷ್ಟೊಂದು ಕೆಳಮಟ್ಟಕ್ಕೆ ಇಳಿಯುತ್ತೀರಾ? ಇಷ್ಟು ದೊಡ್ಡ ದ್ರೋಹ ಮಾಡಲು ನಿಮಗೆ ನಾಚಿಕೆ ಆಗಲಿಲ್ವಾ ಎಂದು ಬೈದು ಬೆಡ್ ಪಕ್ಕ ಕುಳಿತು ಕೂಗಾಡುತ್ತಾ ಅತ್ತಳು. ನನಗೆ ಮೊದಲೇ ಗೊತ್ತಿತ್ತು. ನನಗೆ ನೋವು ಕೊಡೋಕೆ ತಾನೇ ಇದೆಲ್ಲ ಮಾಡಿದ್ದು ಎಂದು ಕಣ್ಣೀರು ಹಾಕಿದಳು. ವಿಕ್ರಮ್ಗೆ ಅವಳು ಅಳುವುದನ್ನು ನೋಡಲು ಆಗಲಿಲ್ಲ. ಅವನು ಅವಳ ಹತ್ತಿರ ಕುಳಿತು ಅವಳ 2 ಕೈಗಳನ್ನು ತನ್ನ ಕೈಯಲ್ಲಿ ತೆಗೆದುಕೊಂಡು, ಅಯ್ಯೋ ಹುಚ್ಚಿ, ಹಾಗಲ್ಲ. ನಾನು ನಿನ್ನನ್ನು ಪ್ರೀತಿಸ್ತೀನಿ, ಜೀವಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತೀನಿ. ಆ ಪ್ರೀತಿಗಾಗಿಯೇ ನಿನ್ನನ್ನು ನೋಡಲು ಯೂನಿವರ್ಸಿಟಿಗೆ ಬರ್ತಿದ್ದೆ.
ಹೌದು, ನಾನು ಈ ಮದುವೆಯನ್ನು ಹೀಗೆ ಮಾಡಿಕೊಳ್ಳಬೇಕಿತ್ತು. ಯಾಕೆಂದರೆ ನನ್ನ ತಂದೆ ತಾಯಿಯನ್ನು ಕಳೆದುಕೊಂಡೆ, ತಂಗಿ ಕಾವ್ಯಳನ್ನು ಕಳೆದುಕೊಂಡೆ. ನಾನು ಪ್ರೀತಿಸಿದ ಪ್ರತಿಯೊಬ್ಬರೂ ನನ್ನನ್ನು ಬಿಟ್ಟು ಹೋದರು. ನೀನು ನನ್ನನ್ನು ಬಿಟ್ಟು ಹೋಗ್ತೀಯೇನೋ ಎಂಬ ಭಯ ನನಗಿತ್ತು. ಆದರೆ ನೀನು ರಾಜೇಶ್ ಜೊತೆ ಮದುವೆಗೆ ಒಪ್ಪಿದಾಗ ನನಗೆ ತಡೆಯಲು ಆಗಲಿಲ್ಲ. ಅದಕ್ಕೆ ರಾಜೇಶ್ ನನ್ನ ತಡೆದು ಕಾವ್ಯಳನ್ನು ಕರೆಸಿ ನಿನ್ನನ್ನು ಮದುವೆಯಾದೆ. ನನಗೆ ಯಾರ ಕಣ್ಣಲ್ಲೂ ಕೆಟ್ಟವನಾಗುವುದು ಇಷ್ಟವಿರಲಿಲ್ಲ. ಆದರೆ ನಿನ್ನನ್ನು ಪಡೆದುಕೊಳ್ಳಬೇಕಿತ್ತು. ಇದನ್ನು ಬಿಟ್ಟು ಬೇರೆ ದಾರಿ ಇರಲಿಲ್ಲ ಸ್ನೇಹ ಅಂದ. ಸ್ನೇಹ ತಕ್ಷಣ ತಲೆ ಎತ್ತಿ, ಏನು, ನೀವು ನನ್ನನ್ನು ಪ್ರೀತಿಸ್ತಿದ್ದೀರಾ ಎಂದು ದಿಗಿಲು ಬಿದ್ದು ನೋಡಿದಳು. ವಿಕ್ರಮ್ ಗಟ್ಟಿಯಾಗಿ ತಲೆಯಾಡಿಸಿ ಅವಳನ್ನು ತನ್ನೆದೆಗೆ ಎಳೆದುಕೊಂಡು ಹಣೆಗೆ ಮುತ್ತಿಟ್ಟ. ಹೌದು ಸ್ನೇಹ, ತುಂಬ ಪ್ರೀತಿಸ್ತೀನಿ. ಆದರೆ ಕಾವ್ಯ ಇರಲಿಲ್ಲ, ಹೊರಟು ಹೋಗ್ತಾಳೆ ಅಂದುಕೊಂಡಿದ್ದೆ. ಈಗ ಅವಳು ಇಲ್ಲೇ ಇರಲು ಒಪ್ಪಿದ್ದಾಳೆ. ಅವಳು ರೋಹಿತನನ್ನ ಮದುವೆಯಾಗಲು ಒಪ್ಪಿದ್ದಾಳೆ ಅಂದ. ಸ್ನೇಹಗೆ ಕಿವಿಗಳಲ್ಲಿ ನಂಬಲಾಗಲಿಲ್ಲ. ಏನು ಹೇಳುತ್ತಿದ್ದೀರಾ ನೀವು? ಆದರೆ ರೋಹಿತ್ ಬಂದು ಹೇಳಿದ, ವಿಕ್ರಮ್ ನಿನ್ನನ್ನು ಬಲವಂತವಾಗಿ ಮದುವೆಯಾಗಿದ್ದಾನೆ. ಬೇರೆ ಯಾರ ಜೊತೆಯಾದರೂ ಮದುವೆ ಮಾಡಲು ನಿನ್ನನ್ನು ಬಿಟ್ಟುಕೊಡುತ್ತಾನೆ ಅಂತ ಅಂದಳು. ವಿಕ್ರಮ್ ತಲೆ ತಿರುಗಿ ಬಿದ್ದಂತಾಯಿತು. ಅವನು ನಿನಗೆ ಹೀಗೆ ಹೇಳಿದ್ನ? ಸ್ನೇಹ ನಿಷ್ಕಲ್ಮಶವಾಗಿ ತಲೆ ಆಡಿಸಲು. ವಿಕ್ರಮ್ ತನ್ನ ತಲೆಗೆ ಕೈ ಇಟ್ಟುಕೊಂಡ. ಆ ಕೆಟ್ಟ ರೋಹಿತ್ ರಾಜೇಶ್ನನ್ನ ಕಿಡ್ನ್ಯಾಪ್ ಮಾಡಿದ ವಿಷಯ ಹೇಳಿದ್ದಾನೆ ಅಂದುಕೊಂಡರೆ ನನ್ನ ಬಗ್ಗೆ ಇಂತಹ ಸುಳ್ಳು ಹೇಳಿ ಹೋದನಾ ಎಂದುಕೊಂಡ ಸ್ನೇಹ. ವಿಕ್ರಮ್ ಶರ್ಟ್ ಹಿಡಿದು, ನೀವು ರಾಜೇಶ್ನನ್ನ ತಡೆದ್ರ? ನಿಮಗೆ ಭಯ ಆಗಲಿಲ್ವಾ ಅಂದಳು. ಅವಳು ಮತ್ತೇನು ಹೇಳುವಷ್ಟರಲ್ಲಿ ವಿಕ್ರಮ್ ಅವಳನ್ನು ತಕ್ಷಣವೇ ಬೆಡ್ ಮೇಲೆ ತಳ್ಳಿ ಪ್ರಣಯದ ನೋಟದಿಂದ ಅವಳನ್ನು ದಿಟ್ಟಿಸುತ್ತಾ ಅವಳ ತುಟಿಗಳಿಗೆ ಮೃದುವಾದ ಸ್ಪರ್ಶ ನೀಡಿದ. ಹಿಂದಕ್ಕೆ ಸರಿದ. ಮತ್ತೆ ನನಗೆ ರೊಮ್ಯಾನ್ಸ್ ಬರಲ್ಲ ಅಂತಿದೆಯಲ್ಲ ಎನ್ನುತ್ತಾ ಅವಳ ಕೊರಳಲ್ಲಿ ಮುಖವಿಟ್ಟು ಉಸಿರು ಕಟ್ಟಿದ. ಸ್ನೇಹ ವಿಕ್ರಮ್ನ ಈ ಪ್ರೇಮದ ರೂಪವನ್ನು ಎಂದೂ ನೋಡಿರಲಿಲ್ಲ. ಅವನು ಅವಳ ದುಪ್ಪಟ್ಟ ತೆಗೆದು ಬದಿಗಿಟ್ಟು ತನ್ನ ಅತಿಯಾದ ಪ್ರೀತಿಯಿಂದ ಅವಳನ್ನು ಸಂಪೂರ್ಣವಾಗಿ ಆವರಿಸಿಕೊಂಡ. ಇತ್ತ ಬಂಗಲೆಯ ಟೆರೆಸ್ ಮೇಲೆ ಕಾವ್ಯ ನಿಂತಿದ್ದಾಗ ರೋಹಿತ್ ಅವಳ ಹಿಂದೆ ಬಂದ. ಕಾವ್ಯ ಇಂಡಿಯಾಗೆ ಬಂದು 1 ತಿಂಗಳಾಗಿತ್ತು. ರೋಹಿತ್ಗೆ ಅವಳಿಗೆ ಪ್ರಪೋಸ್ ಮಾಡಿ 1 ತಿಂಗಳೇ ಕಳೆದಿತ್ತು. ಕಾವ್ಯ 2 ಷರತ್ತು ಹಾಕಿದ್ದಳು. ಮೊದಲನೆಯದಾಗಿ ಲಂಡನ್ ಮಾವನ ಹತ್ತಿರ ಹೋಗಿ ಕೈ ಕೇಳಿ ಒಪ್ಪಿಸಬೇಕು. 2ನೇದಾಗಿ ಅಪರೂಪದ ಕಪ್ಪು ಗುಲಾಬಿಯನ್ನು ಹುಡುಕಿ ತರಬೇಕು. ರೋಹಿತ್ ಅವಳ ಎದುರು ಮಂಡಿ ಊರಿ ಕುಳಿತು. ಕಾವ್ಯ ಆ ಕಪ್ಪು ಗುಲಾಬಿ ಗುಚ್ಛವನ್ನು ನೋಡಿ ಆಶ್ಚರ್ಯಪಟ್ಟಳು. ಅದರಲ್ಲಿ 40ಕ್ಕೂ ಹೆಚ್ಚು ಗುಲಾಬಿಗಳಿದ್ದವು. ಮಿಸ್ ಕಾವ್ಯ, ನೀನು ಮಿಸಸ್ ಕಾವ್ಯ ರೋಹಿತ್ ಆಗ್ತೀಯಾ ಎಂದು ಅತ್ಯಂತ ರೊಮ್ಯಾಂಟಿಕ್ ಆಗಿ ಕೇಳಿದ. ಕಾವ್ಯ ಪ್ರೀತಿಯಿಂದ ನಕ್ಕಳು. ರೋಹಿತ್ ತಾನು ಅಂದುಕೊಂಡಷ್ಟು ಕೆಟ್ಟವನಾಗಿರಲಿಲ್ಲ. ಅವಳು ಆ ಕಪ್ಪು ಗುಲಾಬಿಯನ್ನು ಸ್ವೀಕರಿಸಿ ಆಗ್ತೀನಿ ಎಂದಳು. ರೋಹಿತ್ ಖುಷಿಯಿಂದ ಮಗುವಿನಂತೆ ಅವಳನ್ನು ಅಪ್ಪಿಕೊಂಡ. ನಂತರ ಅವರಿಬ್ಬರು ಟೆರೆಸ್ನಿಂದ ಕೆಳಗೆ ತೋಟದಲ್ಲಿದ್ದ ವಿಕ್ರಮ್ ಮತ್ತು ಸ್ನೇಹಾಳನ್ನು ನೋಡಿದರು. ವಿಕ್ರಮ್ ಮತ್ತು ಸ್ನೇಹಾಳ ಜೊತೆ ಕೂತು ನಗುತ್ತಿದ್ದ. 4 ಕಡೆ ಪ್ರೀತಿ, ಸಂತೋಷ ಮತ್ತು ಹೊಸ ಬದುಕಿನ ಸುಂದರ ಆರಂಭವಿತ್ತು. ಪ್ರೀತಿ ಮತ್ತು ಬಾಂಧವ್ಯದ ಈ ಸುಂದರ ಪಯಣ ನಿಮ್ಮ ಮನಸ್ಸಿಗೆ ಹತ್ತಿರವಾಯ್ತಾ? ಕತೆ ಇಷ್ಟವಾಗಿದ್ದರೆ ತಪ್ಪದೇ ಒಂದು ಲೈಕ್ ಮಾಡಿ ಹಾಗೂ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ತಿಳಿಸಿ. ಇಂತಹದ್ದೇ ಹೊಸ ಮತ್ತು ರೋಚಕ ಕತೆಗಳಿಗಾಗಿ ನಮ್ಮ ಚಾನಲನ್ನು ಹಿಂದೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು.